ಶರಣನ ಲೀಲಾಮೃತ ಚರಿತ್ರೆಯನ್ನು ಶ್ರವಣ ಮಾಡುವುದರ ಮೂಲಕ ಸದ್ಗತಿಯನ್ನು ಕಾಣಬೇಕು ಅನ್ನುವಂತಹ ಸದುದ್ದೇಶಕ್ಕಾಗಿ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡಿರುವಂಥ ಕಲಬುರಗಿ ಮಹಾನಗರಿಯ ಬೇರೆ ಬೇರೆ ಪಟ್ಟಣಗಳಿಂದ ಗ್ರಾಮಗಳಿಂದ ಆಗಮಿಸಿರುವಂಥ ಶರಣನ ಕರುಣೆಯ ಕಂದರಾಗಿರುವಂಥ ಎಲ್ಲ ಆತ್ಮೀಯ ಗುರು ಹಿರಿಯರೇ, ಶರಣ ಬಂಧುಗಳೇ, ಶ್ರದ್ಧೆಯ ತಾಯಂದಿರ ಬಳಗವೇ, ಸೇವಾಕರ್ತರೇ, ಅಂತರ್ಜಾಲದ ಮೂಲಕ ನಿತ್ಯವೂ ಕೂಡ ಪುರಾಣ ಪ್ರವಚನದಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಸದ್ಭಕ್ತ ಬಂಧುಗಳೇ, ಮಾಧ್ಯಮದ ಬಂಧುಗಳೇ, ಸೇವಾಕರ್ತರೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಶರಣಾರ್ಥಿಗಳು. ಗುರುಲಿಂಗ ಕವಿಗಳಿಂದ ವಿರಚಿತವಾಗಿರುವಂಥ ಮಹಾಪುರಾಣವನ್ನು ನಿತ್ಯ ನಾವೆಲ್ಲ ಭಕ್ತಿಯಿಂದ ಶ್ರವಣ ಮಾಡ್ತಾ ಮಹಾಶರಣರ ಲೀಲಾಮಯವಾಗಿರುವಂಥ ಚರಿತ್ರೆಯನ್ನು ಅನುದಿನವೂ ಕೇಳ್ತಾ ಆನಂದ ಪಡ್ತಾ ಇದ್ದೇವೆ. ಶರಣರ ದಾಸೋಹ ಪರಂಪರೆಗೆ 8ನೆಯ ಪೀಠಾಧಿಪತಿಗಳಾಗಿ ದಾಸೋಹದ ಪರಂಪರೆಯನ್ನು ಆಧುನಿಕ ಜಗತ್ತಿಗೆ ತಕ್ಕಂತೆ ಅದನ್ನು ಬೇರೆ ಬೇರೆ ದರ್ಶನಗಳ ಮೂಲಕ ನೋಡಿ ಆ ದಾಸೋಹಂಭಾವ ಎಲ್ಲರ ಮನೆ ಮಾತಾಗಬೇಕು ಅನ್ನುವಂಥ ಆನುಭಾವಿಕ ಚಿಂತನದೊಂದಿಗೆ 8ನೆಯ ಪೀಠಾಧಿಪತಿಗಳಾದ 91 ವಸಂತಗಳನ್ನು ಶರಣರ ಸೇವೆಗಾಗಿ ಮೀಸಲಿಟ್ಟಿರುವಂಥ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಬಹಳ ವಿನೂತನವಾಗಿರುವಂಥ ದಾಸೋಹ ಸೂತ್ರದ ವಚನಗಳನ್ನು ತಮ್ಮ ಸ್ವಾನುಭಾವದ ನೆಲೆಯಲ್ಲಿ ತಮ್ಮ ಭಾವದಿಂದ ಮೂಡಿ ಬಂದಿರುವಂಥ ಅನುಭವವನ್ನು ದಾಸೋಹದ ಸೂತ್ರದ ವಚನಗಳನ್ನಾಗಿ ಅವರು ರಚನೆ ಮಾಡಿದರು. ಅವುಗಳನ್ನು ಕನ್ನಡ ನಾಡಿನ ಹೆಸರಾಂತ ಸಾಹಿತಿಗಳಲ್ಲಿ ಓರ್ವರಾಗಿರುವಂಥ ಮೈಸೂರಿನ ಡಾಕ್ಟರ್ ಎಲ್ ಬಸವರಾಜ್ ಅವರು ಸಂಪಾದನೆ ಮಾಡಿದರು. ಆ ಅಪರೂಪದ ವಚನಗಳಿಗೆ ಅವರು ಸಾಹಿತ್ಯದ ಚೌಕಟ್ಟಿನಲ್ಲಿ ಭಾವಾರ್ಥವನ್ನು ಕೂಡ ಬರೆದಿಟ್ಟರು. ದಾಸೋಹದ ಸೂತ್ರದ ವಚನಗಳಲ್ಲಿ ಇಡೀ ಮನುಕುಲವನ್ನು ಬೆಳಗುವಂಥ ವಿಶಾಲವಾಗಿರುವಂಥ ವಿಚಾರಗಳನ್ನು ಈ ದಾಸೋಹದ ಮಹಾ ಸಂಸ್ಥಾನದ 8ನೆಯ ಪೀಠಾಧಿಪತಿಗಳಾಗಿರುವಂಥ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಆ ಸೂತ್ರಗಳಲ್ಲಿ ಹೇಳ್ತಾ ಹೋಗ್ತಾರೆ. ಇವತ್ತು ಪುರಾಣ ಪ್ರವಚನ 12ನೇ ದಿನದಲ್ಲಿ ಮುಂದುವರಿತಾ ಇದೆ. ಇನ್ನು 18 ದಿನಗಳ ಕಾಲ ಈ ವೇದಿಕೆ ಶ್ರಾವಣ ಮಾಸದ ಅಂಗವಾಗಿ ನಿತ್ಯವೂ ಕೂಡ ಆನಂದದಿಂದ ಸಾಗುತ್ತದೆ. ಶರಣರ ಚರಿತ್ರೆಗೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ಶರಣಬಸಪ್ಪ ಅಪ್ಪ ಅವರ ದಾಸೋಹ ಸೂತ್ರದ ಒಂದು ವಚನವನ್ನು ನಿಮ್ಮ ಮುಂದೆ ನಿವೇದನೆ ಮಾಡುವುದರ ಮೂಲಕ ಅವರ ಅನುಭವದ ವಚನದಲ್ಲಿ ಈ ಜಗದ ಕಲ್ಯಾಣಕ್ಕಾಗಿ, ಮನುಕುಲದ ಕಲ್ಯಾಣಕ್ಕಾಗಿ, ಸಮಾಜದ ಒಳಿತಿಗಾಗಿ, ರಾಷ್ಟ್ರದ ಹಿತಕ್ಕಾಗಿ ಅವರು ಯಾವ ಸಂದೇಶವನ್ನು ಕೊಟ್ಟರು ಅನ್ನುವುದನ್ನು
ನಾವೆಲ್ಲ ಸ್ವಲ್ಪ ವಿವೇಚನೆ ಮಾಡುವಂತಹದ್ದು, ಆಲೋಚನೆ ಮಾಡುವಂತಹದ್ದು. ವಚನಗಳೇ ಹಾಗೆ ಮನುಷ್ಯನ ಮನಸ್ಸನ್ನ ಶುದ್ಧಗೊಳಿಸ್ತಾವೆ, ಮನುಷ್ಯನ ಭಾವನೆಯನ್ನು ಶುದ್ಧಗೊಳಿಸ್ತಾವೆ, ಮನುಷ್ಯನ ಜೀವನವನ್ನ ಪಾವನಗೊಳಿಸ್ತಾವೆ. ಮನುಷ್ಯ ಮನುಷ್ಯತ್ವದಿಂದ ವಿಕಾಸವಾಗುವಂತ ಜ್ಞಾನ ದಾಸೋಹದ ನುಡಿಗಳನ್ನ ಈ ವಚನಗಳ ದಾಸೋಹ ಸೂತ್ರದಲ್ಲಿ ಶರಣಬಸಪ್ಪ ಅಪ್ಪ ಅವರು ನಮ್ಮ ಮುಂದೆ ಬಿಚ್ಚಿಡುತ್ತಾರೆ. ವೇದಶಾಸ್ತ್ರ ಆಗಮ ಪುರಾಣಗಳ ಮರ್ಮವರಿತ ಫಲ ದಾಸೋಹವಯ್ಯ. ಭಾರತ ದೇಶದ ಅಧ್ಯಾತ್ಮದ ಧಾರ್ಮಿಕ ಪರಂಪರೆಯನ್ನು ನಾವು ನೋಡುವುದಾದರೆ ವೇದಕಾಲ, ಶಾಸ್ತ್ರಗಳ ಕಾಲ, ಉಪನಿಷತ್ತುಗಳ ಕಾಲ, ಆಗಮಗಳ ಕಾಲ, ಪುರಾಣಗಳ ಕಾಲ ಅನ್ನುವಂಥ ಒಂದು ದೊಡ್ಡ ಇತಿಹಾಸದ ಪರಂಪರೆ ಈ ದೇಶದಲ್ಲಿ ಸಿಗುವಂತಹದ್ದು. ಆಯಾ ಕಾಲದ ಬದುಕಿನ ವ್ಯವಸ್ಥೆಯನ್ನ ವೇದ ಕಾಲದ ಋಷಿಮುನಿಗಳು, ಆಗಮಗಳನ್ನು ಹೇಳಿರುವಂಥ ಮಹಾನುಭಾವರು, ಜೀವನದ ಸಿದ್ಧಾಂತದ ಶಾಸ್ತ್ರವನ್ನ ಉಲ್ಲೇಖ ಮಾಡಿರುವಂಥ ಉಪನಿಷತ್ಕಾರರು, ಅದರ ಜೊತೆಗೆ 18 ಪುರಾಣಗಳನ್ನು ಭಾರತದ ಭವ್ಯ ಪರಂಪರೆಗೆ ಪುರಾಣದ ಕಾಲ ಅನ್ನುವಂಥ ರೀತಿಯಲ್ಲಿ ನಮಗೆಲ್ಲ ಕೊಟ್ಟಿರುವಂಥ ವ್ಯಾಸ ಮಹರ್ಷಿಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಪ್ಪ ಅವರು ಅಂದ್ರೆ, ವೇದ ಶಾಸ್ತ್ರ ಆಗಮ ಪುರಾಣಗಳ ಮರ್ಮವರಿತ ಫಲ ಅದು ದಾಸೋಹವಯ್ಯ. ದಾಸೋಹ ಅನ್ನೋದು ಅದು ಯಾವುದೂ ಬೇರೆ ಅಲ್ಲ, ಅದು ಕೇವಲ ಮಠಗಳಲ್ಲಿ ಮಂದಿರಗಳಲ್ಲಿ ಕೊಡುವಂತ ಅನ್ನಪ್ರಸಾದ ಅಷ್ಟೇ ಅಲ್ಲ. ಯಾಕಂದ್ರೆ ನಮ್ಮ ಜನರಿಗೆ ದಾಸೋಹದ ಕಲ್ಪನೆಯೇ ಗೊತ್ತಿಲ್ಲ. ಬಹಳ ಜನ ನಾವು ಹಿಂಗದೀವಲ್ಲ, ಮಠದೊಳಗ ಮಂದಿರದೊಳಗ ಕೊಡುವುದು ನಮಗೆ ದಾಸೋಹ ಅನ್ನಿಸ್ತದ. ನಾವು ಕಾಯಕ ಮಾಡಿ ನಮ್ಮ ಮನೆಯೊಳಗ ಶಿವ ಕೊಟ್ಟ ಪ್ರಸಾದವನ್ನ ಭಕ್ತಿಯಿಂದ ಸ್ವೀಕಾರ ಮಾಡುವಾಗ ಯಪ್ಪ ಇದು ನೀನು ಕೊಟ್ಟ ದಾಸೋಹ ಅನ್ನುವಂಥ ಭಾವನೆನೇ ಬಹಳ ಜನರಿಗೆ ಬರೋದಿಲ್ಲ ಈ ಜಗತ್ತಿನೊಳಗೆ. ಮನ್ಯಾಗ ಊಟ ಮಾಡೋದು ಬರೇ ನಮಗೆ ಅನ್ನ ಅನಿಸ್ತದ, ಮಠದೊಳಗೆ ಊಟ ಮಾಡೋದು ನಮಗೆ ದಾಸೋಹ ಅನಿಸ್ತದ. ಯಾವಾಗ ನಮ್ಮ ಮನೆಯೊಳಗೆ ಊಟ ಮಾಡುವ ಅನ್ನವೂ ಕೂಡ ಇದು ಶಿವನ ದಾಸೋಹದ ಪ್ರಸಾದ ಅನ್ನುವಂಥ ಅರಿವು ಬರ್ತದ, ಅವತ್ತು ಮನೆಯೊಳಗೆ ಶಾಂತಿ, ಸಮಾಧಾನ, ತೃಪ್ತಿ ಅನ್ನೋದು ತುಂಬಿ ತುಳುಕ್ತದ. ಅದಕ್ಕಾಗಿ ಶರಣಬಸಪ್ಪ ಅಪ್ಪ ಅವರು ಹೇಳ್ತಾರೆ, ವೇದ ಶಾಸ್ತ್ರ ಆಗಮ ಪುರಾಣಗಳ ಮರ್ಮವರಿತ ಫಲವೇ ಅದು ದಾಸೋಹವೈ. ಎರಡನೇ ಮಾತನ್ನು ಹೇಳ್ತಾರೆ, ಜಿನ, ಬುದ್ಧ, ಶಿಖ್, ನಿರಹಂಕಾರಿ ಧರ್ಮಗಳ ಮರ್ಮವರಿತ ಫಲ ದಾಸೋಹವಯ್ಯ. ನಮ್ಮ ದೇಶದೊಳಗ 300ಕ್ಕೂ ಮೇಲ್ಪಟ್ಟು ಧರ್ಮಗಳು, ಒಂದಲ್ಲ ಎರಡಲ್ಲ, ಅದರೊಳಗೆ ಬಹಳ ಅಳದಾವ, ಕೆಲವು ಉಳದಾವ. ಈ ದೇಶದ ಧಾರ್ಮಿಕ ಇತಿಹಾಸವನ್ನು ನಾವು ಅಭ್ಯಾಸ ಮಾಡಿದರೆ 300ಕ್ಕೂ ಮೇಲ್ಪಟ್ಟು ಧರ್ಮಗಳು ಈ ನೆಲದೊಳಗೆ ಹುಟ್ಟ್ಯಾವ. ಆದರೆ ಅದರಲ್ಲಿ ಎಷ್ಟೋ ಅಳಿದು ಹೋಗಿದ್ದಾವೆ, ಕೆಲವು ಮಾತ್ರ ಉಳಿದಿದ್ದಾವೆ. ಆ ಧರ್ಮಗಳು ಇವತ್ತು ಈ ರಾಷ್ಟ್ರದ ತುಂಬ ಪ್ರಮುಖ ಧರ್ಮಗಳಾಗಿ ಕಂಗೊಳಿಸ್ತಾ ಇದ್ದಾವೆ. ಜಿನ ಧರ್ಮ 2500 ವರ್ಷಗಳ ಹಿಂದೆ ಆದಿ ವೃಷಭ ದೇವನಿಂದ ಆರಂಭವಾಗಿರುವಂಥ ಜಿನ ಧರ್ಮವನ್ನ 24ನೆಯ ತೀರ್ಥಂಕರರಾಗಿರುವಂಥ ಭಗವಾನ್ ಮಹಾವೀರ ಸ್ವಾಮಿಯವರು ಮತ್ತೆ ಈ ನಾಡಿನೊಳಗ 2500 ವರ್ಷಗಳ ಹಿಂದೆ ಅದನ್ನು ಬೆಳಗಿದ್ರು. ಜಿನ ಧರ್ಮದ ಮೂಲ ಸಿದ್ಧಾಂತ ಸಾತ್ವಿಕ ಜೀವನವನ್ನು ಮಾಡಬೇಕು, ಸಸ್ಯಾಹಾರವನ್ನು ಸೇವನೆ ಮಾಡಬೇಕು,
ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು, ನಮ್ಮ ನಡೆ ನುಡಿಗಳಲ್ಲಿ ಸತ್ಯ ತುಂಬಿರಬೇಕು, ಪ್ರಾಮಾಣಿಕತನದಿಂದ ಬದುಕಬೇಕು. ಅಹಿಂಸಾ ಪರಮೋ ಧರ್ಮ ಅನ್ನೋದೇ ಆ ಧರ್ಮದ ಮೂಲ ಸಿದ್ಧಾಂತ. ಜಿನ ಬೌದ್ಧ ಧರ್ಮ, ಇದು ಕೂಡ 2600 ವರ್ಷಗಳ ಹಿಂದೆ ಒಬ್ಬ ಯುವರಾಜ ಈ ಜಗತ್ತನ್ನು ನೋಡಿದ, ಜಗತ್ತಿನ ಜೀವಿಗಳನ್ನು ನೋಡಿದ, ಒಬ್ಬ ರೋಗಿಯನ್ನು ನೋಡಿದ, ಒಬ್ಬ ಮುಪ್ಪಾನು ಮುದುಕನನ್ನು ನೋಡಿದ, ಸತ್ತ ಶವವನ್ನು ನೋಡಿದ. ಇದೆಲ್ಲ ಏನು ಅಂತ ಪ್ರಶ್ನೆ ಮಾಡಿಕೊಂಡ. ವಾಯು ವಿಹಾರಕ್ಕಾಗಿ ಸಾರೋಟಿನಲ್ಲಿ ಹೋಗುವಾಗ ಆ ಸಾರೋಟನ್ನು ನಡೆಸುವಂತ, ಆ ರಥವನ್ನು ನಡೆಸುವಂತ ಚನ್ನನನ್ನು ಕೇಳಿದ, ಇದೆಲ್ಲ ಏನು? ಇದು ಬದುಕಿನ ಸತ್ಯ ಅಂತ ಚನ್ನ ಹೇಳಿದ. ಬಾಲ್ಯ, ಯೌವನ, ವಾರ್ಧಕ್ಯ, ಮುಪ್ಪು, ಮುಪ್ಪಿನ ಜೊತೆಗೆ ರೋಗ ರುಜಿನೆ, ರೋಗ ರುಜಿನಿಯ ಜೊತೆಗೆ ಕೊನೆಗೊಂದು ದಿನ ಬದುಕಿರುವಂತ ಈ ಜೀವನ ಸಾವಿನ ಮೂಲಕ ಮಣ್ಣನ್ನು ಸೇರ್ತದೆ. ಇದು ನಿಸರ್ಗದ ಸತ್ಯ. ಆ ಮಾತುಗಳಿಂದ ಪ್ರಭಾವಿತನಾಗಿರುವಂಥ ಸಿದ್ಧಾರ್ಥ ಇನ್ನು ಬುದ್ಧನಾಗಿಲ್ಲ. ಸಿದ್ಧಾರ್ಥ ಯುವರಾಜ, ಸುಂದರವಾದ ಮಡದಿ, ಅಪರೂಪದ ಮಗು ರಾಹುಲ್, ಈ ಎಲ್ಲದನ್ನ ಬಿಟ್ಟು ಜಗತ್ತೆಲ್ಲ ಮಲಗಿರುವಾಗ ಮಧ್ಯರಾತ್ರಿಯೊಳಗೆ ಎದ್ದು ಏಕಾಂಗಿಯಾಗಿ ಸಿರಿಭೋಗದ ಅರಮನೆಯ ಭೋಗವನ್ನೆಲ್ಲ ತ್ಯಾಗ ಮಾಡಿ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಬಂದು ಬೌದ್ಧಿ ವೃಕ್ಷದ ಕೆಳಗೆ ಕೂತ್ಕೊಂಡು 12 ವರ್ಷಗಳ ಕಾಲ ಉಗ್ರವಾಗಿರುವಂಥ ತಪಸ್ಸನ್ನ, ಅನುಷ್ಠಾನವನ್ನ ಮಾಡುವುದರ ಮೂಲಕ ಈ ಜಗತ್ತಿನ ಜೀವಿಗಳ ದುಃಖಕ್ಕೆ ಯಾವುದು ಕಾರಣ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕಿಕೊಂಡ. ಜ್ಞಾನೋದಯವಾಯಿತು. ಈ ಜಗತ್ತಿಗೆ ಉಪದೇಶ ಮಾಡಿದ ಬುದ್ಧದೇವ, ದುರಾಸೆಯೇ ದುಃಖಕ್ಕೆ ಮೂಲ. ಎಂತೆಂಥ ಮಹಾನುಭಾವರಾಗಿ ಹೋಗಿದ್ದಾರೆ. ಅದು ಒಂದು ಸತ್ಯವನ್ನು ಹುಡುಕುವ ಸಲುವಾಗಿ ಎಲ್ಲದನ್ನ ಧಿಕ್ಕರಿಸಿದ ಮಹಾನುಭಾವರು. ಹಾಗಾಗಿ ಇಲ್ಲಿ ಶರಣಬಸಪ್ಪ ಅಪ್ಪ ಅವರು ಹೇಳ್ತಾರೆ, ಜಿನ, ಬುದ್ಧ, ಸಿಖ್, ಗುರುನಾನಕರಿಂದ ಬೆಳೆದಿರುವಂತ ಬಹಳ ದೊಡ್ಡ ಪರಂಪರೆ ಇದು. ಸಿಖ್ ಧರ್ಮದ ಪರಂಪರೆಯಲ್ಲಿ ನೈಷ್ಠಿಕ ನಂಬಿಕೆ, ದೇವನಂಬಿಕೆ, ಗುರುನಂಬಿಕೆ. ಗುರುನಾನಕರು ಯಾವ ಸಂದೇಶಗಳನ್ನು ಕೊಟ್ಟು ಹೋದರು, ಆ ಗ್ರಂಥ ಸಾಹೇಬ್ ಅನ್ನುವಂಥ ಗ್ರಂಥವನ್ನ ಇವತ್ತೂ ಕೂಡ ಅಪರೂಪದ ಆ ಗುರುದ್ವಾರಗಳಲ್ಲಿಟ್ಟು ಅದನ್ನು ಗೌರವಿಸಿ, ಅಲ್ಲಿ ಶಾಸ್ತ್ರೀಯ ಸಂಗೀತ ಬಲ್ಲಂತ ಅಪರೂಪದ ಗಾಯಕರು ಆ ಗ್ರಂಥ ಸಾಹೇಬ್ ಗ್ರಂಥದಲ್ಲಿರುವಂಥ ನುಡಿಗಳನ್ನು ಓದುವುದರ ಮೂಲಕ ಅವರು ಬದುಕಿನ ಮೌಲ್ಯವನ್ನು ಕಂಡುಕೊಳ್ಳುತ್ತಾರೆ. ಅವರಿಗೆ ಎಷ್ಟು ನಿಷ್ಠೆ ಅಂದರೆ, ಅವರು ಧರ್ಮದ ಸಿದ್ಧಾಂತಗಳನ್ನು ತಪ್ಪದೇ ಪಾಲಿಸ್ತಾರೆ, ದುಡಿದೇ ಊಟ ಮಾಡ್ತಾರೆ. ಇವತ್ತಿಗೂ ಕೂಡ ಗುರುದ್ವಾರಗಳಲ್ಲಿ ನಿತ್ಯ ದಾಸೋಹವನ್ನು ನಡೆಸುವಂಥ ಪರಂಪರೆಯನ್ನು ನಾವು ನೋಡ್ತೇವೆ. ಇಲ್ಲೇ ನೀವು ಬೀದರ್ಕ್ಕೆ ಹೋದ್ರೆ ನೋಡ್ಬೋದು, ಇಲ್ಲ ಸ್ವರ್ಣ ಮಂದಿರಕ್ಕೆ ಹೋದ್ರೆ ಪಂಜಾಬದೊಳಗೆ ನೋಡ್ತೀರಿ. ಅದ್ಭುತವಾದ ಪರಂಪರೆ. ಅವರು ಎಷ್ಟು ಸೇವಾ ಮಾಡ್ತಾರೆ ಅಂದರೆ ಬಹುಶಃ ನಮಗಿನ್ನೂ ಅರಿವು ಬರ್ತಾ ಇಲ್ಲ. ಮಠ ಮಂದಿರಗಳಿಗೆ ಬಂದಾಗ ನಮ್ಮ ಚಪ್ಪಲಿಗಳನ್ನು, ಪಾದರಾಕ್ಷಿಗಳನ್ನು ಎಲ್ಲಿವರೆಗೆ ತೆಗೆದುಕೊಂಡು ಹೋಗಬೇಕು, ಎಲ್ಲಿ ಬಿಡಬೇಕು, ಅವನ್ನ ಹೆಂಗೆ ಬಿಡಬೇಕು ಅನ್ನುವಂಥ ಕಾಮನ್ ಸೆನ್ಸು ಕೂಡ ಬಹಳ ಜನರಿಗೆ ಇಲ್ಲ ಇವತ್ತು. ಮನೆಯೊಳಗೆ ಯಾರಿಗೆ ಬಿಟ್ಟು ಚಲೋ ರೂಢಿ ಇರ್ತದ ಅವರು ಮಠ ಮಂದಿರಕ್ಕೆ ಬಂದಾಗ ಹಂಗ ಬಿಡ್ತಾರೆ. ಮನ್ಯಾಗ ನೋಡ್ಬೇಕ್ರಿ, ಅವು ಗೋಲಿ ಬಾರ ಆದಾಗ ಬಿದ್ದಿರ್ತಾವಲ್ಲ, ಹಂಗೆ ಒಗೆದಿರ್ತಾರೆ ಕೆಲವು. ಕಲ್ಪನೆ ಮಾಡ್ಕೋರಿ.
ಎಲ್ಲರ ಗೋಲಿಬಾರ ಆದಾಗ ಎಲ್ಲಿ ಬೇಕಲ್ಲಿ ಹೆಣ ಬಿದ್ದಿರ್ತಾವ, ಎಲ್ಲಿ ಬೇಕಲ್ಲಿ ಲಾಠಿ ಬಿದ್ದಿರ್ತಾವ, ಎಲ್ಲಿ ಬೇಕಲ್ಲಿ ಕಾಲನ್ ಚಪ್ಪಲಿ ಬಿದ್ದಿರ್ತಾವಲ್ಲ, ಹಂಗೆ ಬಿಡೋರ ಬಹಳ ಮಂದಿ ಅದ. ಜೀವನದ ಮೊದಲನೆಯ ಶಿಸ್ತು ಯಾವುದಂದ್ರ, ಯಾವ ವ್ಯಕ್ತಿ ತನ್ನ ಮನೆಯೊಳಗ ಕಾಲೊಳಗೆ ಹಾಕಿಕೊಳ್ಳುವಂಥ ಚಪ್ಪಲಿಗಳನ್ನು ಸರಿಯಾಗಿ ಬಿಡೋದನ್ನು ಕಲಿತಾನ, ಅವ ಚಲೋ ಬದುಕ್ತಾನಂತ ತಿಳ್ಕೋಬೇಕು. ಈ ಮಾತು ಬರೆದಿಟ್ಕೋಬೇಕು ನೀವೆಲ್ಲ. ಇದು ಮೊದಲನೆಯ ಪಾಠ ಅದ ಜೀವನಕ್ಕೆ. ಇದೇ ನಮಗೆ ಗೊತ್ತಿಲ್ಲ ಅಂದ್ರೆ ಇನ್ನು ಉಳಿದಿದ್ದು ಏನು ಮಾಡಬಲ್ಲಿವೆ ನಾವು ಈ ಜೀವನದೊಳಗೆ ಹೇಳಿ? ಸಿಖ್ ಧರ್ಮದಲ್ಲಿ ಅದೊಂದು ಅದ್ಭುತ ಸಂಸ್ಕಾರ. ನೀವು ದರ್ಶನಕ್ಕಾಗಿ ಹೋದವರು ನಿಮ್ಮ ಚಪ್ಪಲಿಗಳನ್ನು ಹೆಂಗೆ ಬೇಕು ಹಂಗೆ ಬಿಟ್ಟಿದ್ರೆ, ಅವರು ನಿಮ್ಮ ಶೂಸ್ಗಳನ್ನು, ಚಪ್ಪಲಿಗಳನ್ನು ಕೈಯೊಳಗೆ ಹಿಡ್ಕೊಂಡು ಹೋಗಿ ಒಂದು ಕಡೆ ಚೆಂದಾಗಿ ಇಟ್ಟು, ಈ ರಸ್ತೆಯಿಂದ ನೀವು ದರ್ಶನ ಮಾಡಿಕೊಂಡು ಆ ಕಡೆ ದ್ವಾರಕ್ಕೆ ನೀವು ಬರೋದ್ರೊಳಗಾಗಿನೇ ನಿಮ್ಮ ಚಪ್ಪಲಿಗಳನ್ನು ತಂದು ನಿಮ್ಮ ಮುಂದೆ ಇಡ್ತಾ. ಎಂಥ ಸೇವಾಭಾವ ಅದು. ನಾನು ಸ್ವರ್ಣ ಮಂದಿರ ಪಂಜಾಬಕ್ಕೆ ಹೋದಾಗ ಅಲ್ಲಿರುವವರನ್ನು ಕೇಳಿದಾಗ ಅವರು ನನಗೆ ಕೊಟ್ಟ ಉತ್ತರ, ಗುರೂಜಿ, ನಾವು ಈ ಸೇವೆಯನ್ನು ಯಾಕೆ ಮಾಡ್ತೀವಿ ಅಂದ್ರೆ, ಇಲ್ಲಿ ನಿತ್ಯವೂ ಲಕ್ಷೋಪಲಕ್ಷ ಜನಗಳು ಬರ್ತಾರೆ. ಈ ಸೇವಾ ಮಾಡ್ತಾ ಇರುವಾಗ ಈ ಲಕ್ಷೋಪಲಕ್ಷ ಜನರೊಳಗ ನಮ್ಮ ಗುರುನಾನಕರು ಕೂಡ ಯಾವ ರೂಪದೊಳಗೆ ಬಂದು ಹೋಗ್ತಾರೋ ನಮಗೆ ಗೊತ್ತಿಲ್ಲ. ಎಲ್ಲರೂ ಸೇವಾ ಮಾಡಿದ್ರೆ ಅದು ಗುರುವಿನ ಸೇವಾ ಮಾಡಿದಂಗೆ ಆಗ್ತದಂತ ಸೇವಾ ಮಾಡ್ತಾರೆ. ಎಂಥ ಭಾವ ಅದು. ಇದನ್ನು ನಮ್ಮ ಬಸವಾದಿ ಶರಣರು ಕೂಡ 12ನೇ ಶತಮಾನದೊಳಗ ಪುಂಕಾನುಪುಂಕವಾಗಿ ಹೇಳಿದರು. ಅಯ್ಯ, ನಿಮ್ಮ ಶರಣರ ಪಾದಕ್ಕೆ ಚಮ್ಮಾವುಗೆಯ ಮಾಡಯ್ಯ ಅಂತ ಬಸವಣ್ಣ ಬೇಡಿಕೊಂಡಾನ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂಥ ಕೈಂಕರ್ಯದ ನುಡಿಗಳನ್ನು ಬಸವಣ್ಣನವರು ಕೊಟ್ಟಾರೆ ಈ ನಾಡಿನೊಳಗೆ. ಧರ್ಮ ಯಾವುದಾದರೇನು, ಭಾಷೆ ಯಾವುದಾದರೇನು, ಬದುಕಿನ ಸತ್ಯ ಅದು ಒಂದೇ ಅದ. ಬಹಳ ಜನ ನಾವು ಗೊಂದಲದೊಳಗಿದ್ದೀವಿ, ಸತ್ಯವನ್ನು ಸರಿಯಾಗಿ ತಿಳ್ಕೊಳ್ತಾ ಇಲ್ಲ. ನಾವೇನೇನು ನಮ್ಮ ತಲೆಯೊಳಗೆ ಹಾಕ್ಕೊಂಡು ಕುಂತೀವಲ್ಲ, ಅವುಗಳನ್ನೇ ಸತ್ಯ ಅಂತ ವಾದ ಮಾಡ್ತೇವೆ. ಆದರೆ ಅದು ಸತ್ಯಕ್ಕೆ ದೂರವಾಗಿರುತ್ತದೆ. ಶರಣರು, ಸಂತರು, ಮಹಾತ್ಮರು ಎಲ್ಲ ಮಾನವರಿಗಾಗಿ ಧರ್ಮವನ್ನು ಕೊಟ್ಟರು. ಆ ಧರ್ಮ ಹೆಚ್ಚು, ಈ ಧರ್ಮ ಕಡಿಮೆ ಅನ್ನುವಂಥ ಹುಚ್ಚಿನೊಳಗೆ ಇವತ್ತು ಮಾನವ ಜನಾಂಗ ಹಾಳಾಗಿ ಹೋಗ್ತಾ ಇದೆ. ಯಾವುದಾದರೇನು, ಬದುಕನ್ನು ಉದ್ಧರಿಸುವಂಥ ಒಳ್ಳೆಯ ಮಾತುಗಳು ಯಾರ ಮುಖೇನವಾಗಿ ಬಂದರೂ ಕೂಡ ಅದನ್ನು ಸ್ವೀಕಾರ ಮಾಡುವಂಥ ದೊಡ್ಡ ಗುಣ ಯಾವನಲ್ಲಿ ಬರ್ತದ, ಅವ ನಿಜವಾದ ಧರ್ಮಿಷ್ಠನಾಗಿ ಬದುಕ್ತಾನೆ, ನಿಜವಾದ ದಾಸೋಹಿಯಾಗಿ ಬದುಕ್ತಾನೆ. ನೋಡ್ರಿ, ಬೋರ್ಡ್ಗಳು ನಾವು ಹಾಕ್ಕೊಂಡೀವಿ, ಆದರೆ ಇರೋದು ಒಂದ ಅದ. ಒಬ್ಬ ಓದಿರುವ ಮನುಷ್ಯ ಒಂದ್ಸಲ ಕಾಮತ್ ಹೋಟ್ಲಕ್ಕೆ ಹೋದ್ನಂತ. ಹಸಿವಾಗಿತ್ತು, ನಾಷ್ಟ ಮಾಡಬೇಕು ಅಂತ ಹೋದ. ಭಾಳ ಓದಿದ್ದ, ಯೂನಿವರ್ಸಿಟಿಯಾಗ ಓದಿದ್ದ, PhD ಮಾಡಿದ್ದ, ಮತ್ತೇನೇನು ಸಿಗ್ತಾವ ಎಲ್ಲ ಡಿಗ್ರಿಗಳನ್ನು ಮಾಡಿದ್ದ. ಓದೋರು ಭಾಳ ಮಂದಿ ಇದೀವಿ. ಓದನ್ನ ಜೀವನದ ಬೋಧವಾಗಿ ಮಾಡಿಕೊಂಡವರು ಭಾಳ ಕಡಿಮೆ ಇದ್ದೀವಿ ಈ ಜಗತ್ತಿನೊಳಗೆ ನಾವು. ಅವನು ಬಂದ, ಕೂತ್ಕೊಂಡ. ಸಪ್ಲೈ ಮಾಡುವಂಥ ಹುಡುಗ ಬಂದು ಏನು ಬೇಕು ಸರ್ ಅಂತ ಕೇಳಿದ. ತನಗೇನು ಬೇಕಾಗಿತ್ತು ಅದನ್ನು ಹೇಳಿದ. ಅವ ತರ್ಲಿಕ್ಕೆ ಹೋದಾಗ ಒಂದು 8-10 ವರ್ಷದ ಬಾಲಕ, ಬಡತನ, ಹೊಟ್ಟೆ, ಜೀವನ. ಅವ ತಟ್ಟೆ, ಪ್ಲೇಟುಗಳನ್ನು, ಗ್ಲಾಸುಗಳನ್ನು ಎತ್ತೆತ್ತಿ ಅವುಗಳನ್ನು ತೊಳೆಯೋದು, ಟೇಬಲ್ ಒರೆಸೋದು ಮಾಡ್ತಿದ್ದ. ಅವ ಬಂದ, ಅಲ್ಲಿ ಟೇಬಲ್ ಮೇಲೆ ಪ್ಲೇಟ್ಗಳು, ತಿಂದುಬಿಟ್ಟು ಪ್ಲೇಟ್ಗಳು, ಚಹಾ ಕುಡಿದ ಲೋಟಗಳು ಏನಿದ್ವು ಅವನ್ನೆಲ್ಲ ತಗೊಂಡು ಆ ಬುಟ್ಟಿಯೊಳಗೆ ಹಾಕ್ಕೊಂಡು ಬಟ್ಟೆಯಿಂದ ಅದನ್ನು ಒರೆಸ್ಕೊಂಡು ಹೀಗೆ ಹೋದವನೇ ಅಲ್ಲಿ ಎದುರುಗಡೆ 2 ನಲ್ಲಿಗಳಿದ್ದು. ಹೋಟೆಲ್ದಾಗ ಇರ್ತಾವ, ನೀವು ಗಮನಿಸಿರ್ತೀರಿ. ಒಂದು ನಲ್ಲಿಯ ಮೇಲ್ಭಾಗದೊಳಗೆ ಕೈ ತೊಳೆಯುವ ನೀರು ಅಂತ ಬೋರ್ಡ್ ಹಾಕಿದ್ರು. ಇನ್ನೊಂದು ನಲ್ಲಿಯ ಮೇಲೆ ಕುಡಿಯುವ ನೀರು ಅಂತ ಬೋರ್ಡ್ ಹಾಕಿದ್ರು. ಈ ಹುಡುಗ ಶಾಲೆಗೆ ಹೋಗಿರಲಿಲ್ಲ, ಓದಿರಲಿಲ್ಲ.
ಯಾಕೆ ಹೇಳ್ತೀನಿ ಈ ಮಾತನ್ನಂದ್ರೆ ತಾವೆಲ್ಲ ಗಮನಿಸ್ಬೇಕು. ಓದಿದವ್ರು ನಾವು ಹೆಂಗದೀವಿ, ಓದದೇ ಇರುವವರು ಎಂಥ ಜ್ಞಾನಿಗಳಾಗ್ಯಾರ ಈ ಜಗತ್ತಿನೊಳಗೆ ಅನ್ನೋದಕ್ಕೆ ಹೇಳ್ತೀನಿ ನಿಮಗೆ. ಅವ ಬಂದ, ಆ ಪುಟ್ಟಿ ಅಲ್ಲಿಟ್ಟ, ಅವನಿಗೇನೋ ನೀರಡಿಕೆ ಆಗಿತ್ತು ಕಾಣ್ತದ. ಒಂದು ಗ್ಲಾಸ್ ತಗೊಂಡ, ನಲ್ಲಿ ತಿರುವಿ ಗ್ಲಾಸಿನ ತುಂಬ ನೀರು ಬಿಟ್ಟುಕೊಂಡು ಘಟ ಘಟ ಕುಡ್ದ. ಅವ ಯಾವ ನಲ್ಲಿ ತಿರುವಿದ ಅಂದ್ರೆ ಕೈ ತೊಳೆಯುವ ನೀರು ಅಂತೇನಿತ್ತಲ್ಲ, ಆ ನಲ್ಲಿ ತಿರುವಿ ಅದರ ನೀರು ಕುಡ್ದ. ಇವ ಓದಿದವ ಇದ್ದಲ್ಲ, ಅಕ್ಷರ ಜ್ಞಾನಿ. ನಿಜವಾದ ಜ್ಞಾನಿ ಬೇರೆ, ಅಕ್ಷರ ಜ್ಞಾನಿ ಬೇರೆ. ರುಜು ಅಂತ ಬರೆಯುವಲ್ಲಿ ರುಂಜು ಅಂತ ಬರೆದ್ರೂ ಕೂಡ ಸಾಕ್ಷರಿಗಳು ಅಂತೀವಿ ನಾವು. ಈಗಿನವರಿಗೆ ಕನ್ನಡ ಅಕ್ಷರಗಳೇ ಸರಿಯಾಗಿ ಬರೆಯಕ್ಕೆ ಬರಂಗಿಲ್ಲ. ಭಾಳ ಜನರನ್ನು ನೋಡಿ ನಾನು. MA BEd ಆಗ್ಯದ್ರಿ ಅಪ್ಪ, ನಿಮ್ಮ ಶಾಲ್ಯಾಗ ನಿಮ್ಮ ಸಂಸ್ಥಾದಾಗ ನೌಕರಿ ಮಾಡ್ತೀವಿ ಅಂದ್ರೆ ಒಂದು ಅರ್ಜಿ ಬರ್ಕೊಡ್ರಿ ಅಂದ್ರೆ ಒಂದು 20 ತಪ್ಪು ಬರೆದಿರ್ತಾರೆ ಅದ್ರಾಗ. MA BEd ಎಲ್ಲಿಗೆ ಬಂದದ ನಮ್ಮ ಪರಿಸ್ಥಿತಿ? ಇಂಥವರು ಸರ್ಟಿಫಿಕೇಟ್ ಪಡ್ಕೋತಾರ. ಇದೇನು ಕಷ್ಟದ ಕೆಲಸ ಅಲ್ಲ. ನಿಮ್ಗೆ ಹೇಳ್ತೀನಿ, ಇವ ನೋಡ್ದ, ಬಾ ಇಲ್ಲಿ ಅಂತ ಕರೆದ. ಅವ ಸಮೀಪಕ್ಕೆ ಬಂದುಗಳೇನೆ, ಏನೋ ತಿಳಿಯಂಗಿಲ್ಲ ನಿನಗೆ, ಓದಕ್ಕೆ ಬರಂಗಿಲ್ಲ, ಬುದ್ಧಿ ಎಲ್ಲಿಟ್ಟಿ? ಅವ್ನು ಬೈಯಕ್ಕೆ ಶುರು ಮಾಡಿದ. ಆ ಹುಡುಗ ಅಂದ, ಸರ್ ನಾ ಏನು ತಪ್ಪು ಮಾಡೀನ್ರಿ ಅಂದ. ಅಲ್ಲೋ ಬುದ್ಧಿಗೇಡಿ, ಅಲ್ಲಿ ಏನು ಬರ್ದಾಕ್ಯಾರ? ಕೈ ತೊಳೆಯುವ ನೀರು ಅಂತ ಬರ್ದಾರ. ಆ ನೀರು ಬರೀ ಕೈ ತೊಳೆಯಕ್ಕೆ ಬಳಸ್ಬೇಕು, ನೀನು ಗ್ಲಾಸ್ನಾಗ ತೊಗೊಂಡು ಕುಡಿದು ಬಿಟ್ಟಿಯಲ್ಲ. ಸರ್ ನನಗೆ ಓದಕ್ಕೆ ಬರಲ್ರಿ ಅಂದವ. ಶಾಲಿಗೆ ಹೋಗಿಲ್ಲೇನು? ಹೋಗಿಲ್ಲ. ಇನ್ನು ಮೇಲೆ ಹಂಗೆ ಮಾಡಬೇಡ, ಆ ಕಡೆದಲ್ಲ ಆ ನಳದನು ತೊಗೊಂಡು ಕುಡಿ ಇವ ಹೇಳ್ದ. ಆವಾಗ ಆ ಹುಡುಗ ಹೇಳ್ತಾನೆ, ಸರ್ ಈ ಹೋಟ್ಲಕ್ಕೆ ಬಂದು 4 ವರ್ಷ ಆತು. ನಾನು ನಮ್ಮಪ್ಪ ಸತ್ತ ಮೇಲೆ ಬಡತನ ಇದೇ ನನ್ನ ಜೀವನ ಆಗ್ಯದ. 4 ವರ್ಷ ಆತು ಬಂದು ನಾನು. ನಿಮಗೆ ಗೊತ್ತಿರೋದೇ ಇರೋದೇ ಸತ್ಯ ನನಗೆ ಗೊತ್ತದ ಅಂದ. ಏನು ಅಂತ ಕೇಳಿದಾಗ ಅವ ಹೇಳ್ದ, ಸರ್ ಬೋರ್ಡ್ 2 ಇರ್ಬೋದು, ಮ್ಯಾಲ್ ಟ್ಯಾಂಕ್ ಒಂದ ಅದ ಅಂದ. 2ಕ್ಕೂ ಲಿಂಕ್ ಒಂದ ಅದ. ಇದ್ರ ಸತ್ಯ ನನಗೆ ಗೊತ್ತದ, ನಿಮಗೆ ಬರೀ ಬೋರ್ಡ್ ಅಷ್ಟ ಗೊತ್ತದ. ಕೈ ತೊಳ್ಯಾಕೋ ಅವ ನೀರು, ಕುಡಿಯಾಕೋ ಅವ ನೀರು. ನಿಮ್ಮನ್ನು ಮೋಸ ಮಾಡಾಕ ನಮ್ಮ ಮಾಲಕರು 2 ಬೋರ್ಡ್ ಹಾಕ್ಯಾರ, ಆದ್ರೆ ನೀರು ಒಂದ್ರಾಗ ಬರ್ತದ ಅಂದವ. ಹಂಗ ಈ ಜಗತ್ತಿನೊಳಗೆ ಎಷ್ಟೇ ಧರ್ಮಗಳಿರಲಿ, ಎಲ್ಲ ಧರ್ಮಗಳ ಸಾರ ಅದು ದಾಸೋಹವಯ್ಯ ಅನ್ನುವಂಥ ಮಾತನ್ನು ಹೇಳಿದವರು ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು. ಒಂದ ಐತಿ 2 ಇಲ್ಲ 3 ಇಲ್ಲ 4 ಇಲ್ಲ, ಒಂದ ಅದ. ಅದು ಜಿನ ಇರಲಿ, ಅದು ಬೌದ್ಧ ಇರಲಿ, ಅದು ಸಿಖ್ ಇರಲಿ, ಅದು ಯಾವುದೇ ಇರಲಿ, ಅದರ ಒಟ್ಟು ಮರ್ಮ ವರಿದ ಫಲ ಅದು ದಾಸೋಹವಯ್ಯ. ದಾಸೋಹವಯ್ಯ. ಮುಂದಿನ ಮಾತೆಡ್ ಚಂದ ಹೇಳ್ತಾರೆ, ಜಗದಲ್ಲಿರುವ ಎಲ್ಲ ಧರ್ಮಗಳ ಮರ್ಮ ದಾಸೋಹವಯ್ಯ. ಪುರಾತನರು, ಬಸವಾದಿ ಪ್ರಮಥರು, ಶ್ರೀ ಶರಣ ಬಸವ ಪರಂಪರೆಯವರು ವಚನವನೋದಿ ಪ್ರಸಂಗಾನುಭವದಲ್ಲಿದ್ದು ಅರಿತ ಫಲ ಅದು ದಾಸೋಹವಯ್ಯ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗೃದ ಕಸ್ಯ ಸಿದ್ಧನಂ. ಜಗವೆಲ್ಲ ದೇಗುಲವಾದಾಗ ಜಗದಲ್ಲಿರುವ ಎಲ್ಲ ಧರ್ಮಗಳ ಮರ್ಮ ದಾಸೋಹವಯ್ಯ. ಅದು ಕಾರಣ ಸರ್ವದರಲ್ಲಿ ದಾಸೋಹ ಬೇಕೆಂಬ ಸೂತ್ರ ವಿಶ್ವಧರ್ಮವಯ್ಯ. ಮಹಾದಾಸೋಹಿ ಶರಣಬಸವ, ಮಹಾದಾಸೋಹಿ ಶರಣಬಸವ. ಇಂಥ ಅದ್ಭುತವಾದ ಜೀವನದ ಸಂದೇಶವನ್ನು ಕುರಿತಾಗಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ತಮ್ಮ ದಾಸೋಹ ಸೂತ್ರದ ಈ ವಿನೂತನವಾಗಿರುವಂಥ ವಚನದಲ್ಲಿ ನಮ್ಮನ್ನೆಲ್ಲ ಎಚ್ಚರಿಸ್ತಾರೆ. ದಾಸೋಹ ಇದರ ಮೂಲ ಸೂತ್ರ ಏನು ಅಂದ್ರೆ, ಒಬ್ಬರನ್ನೊಬ್ಬರು ನಾವು ಪ್ರೀತಿಸಬೇಕು, ಒಬ್ಬರನ್ನೊಬ್ಬರು ನಾವು ಗೌರವಿಸಬೇಕು, ಒಬ್ಬರನ್ನೊಬ್ಬರು ನಾವು ಆತ್ಮೀಯತೆಯಿಂದ ಕಾಣಬೇಕು, ನಾವೆಲ್ಲರೂ ಭಾವೈಕ್ಯತೆಯಿಂದ ಬದುಕಬೇಕನ್ನೋದೇ ದಾಸೋಹ ಸೂತ್ರದ ಮೂಲ ಸಿದ್ಧಾಂತ. ಇದು ಮೂಲ ತತ್ವ. ಇದರ ಅರಿವು ಬರಬೇಕು ಇವತ್ತು ಸಮಾಜದೊಳಗೆ.
ನೋಡ್ತಾ ಇದ್ದೇವೆ. ಸಮಾಜದೊಳಗೆ ಧರ್ಮದ ಹೆಸರಿನಲ್ಲಿ ಏನೇನೋ ನಡೆದಾವ. ಇವತ್ತು ಬೆಂಕಿ ಹಚ್ಚೋ ಕೆಲಸಗಳು ಹೆಚ್ಚಾಗ್ಯಾವ. ಬೆಂಕಿ ಹಚ್ಚೋದು ಧರ್ಮ ಅಲ್ಲ, ಹಿಂಸೆ ಕೊಡೋದು ಧರ್ಮ ಅಲ್ಲ, ಅನ್ಯಾಯ ಮಾಡೋದು ಧರ್ಮ ಅಲ್ಲ, ಮೋಸ ಮಾಡೋದು ಧರ್ಮ ಅಲ್ಲ, ಪ್ರಾಮಾಣಿಕತೆಯಿಂದ ಬದುಕೋದು ಧರ್ಮ. ಇದು ಧರ್ಮ ಆಗಬೇಕು. ಇಷ್ಟು ಜನ ನಾವು ಕುಂತೀವಲ್ಲ, ಒಬ್ಬರ ಪಕ್ಕದಲ್ಲಿ ಒಬ್ಬರು ಕುಂತೀರಿ. ಧರ್ಮ ಅಂದ್ರೆ ಇಟ್ಟು ಸರಳ ಒಂದು ಮಾತು ಹೇಳ್ತೀನಿ. ನಿಮ್ಮ ಪಕ್ಕದಲ್ಲಿ ಏನು ಕುಂತಾರಲ್ಲ ಅವ್ರ ಕಡೆ ಮುಖ ತಿರುವಿ ಒಂದು ಸ್ಮೈಲ್ ಕೊಟ್ಟು ಶರಣು ಅಂದ್ರೆ ಅವ್ರು ನಿಮ್ಮನ್ನು ನೋಡಿ ನಕ್ಕು ಒಳ್ಳೆ ಶರಣು ಅಂದ್ರೆ ಇದು ಮನುಷ್ಯ ಧರ್ಮ ನೋಡ್ರಿ. ಇಟ್ಟು ಸರಳದ, ಇಟ್ಟು ತಿಳ್ಕೊಂಡು ಜೀವನ ಮಾಡಬೇಕು. ಇದು ಹಿಂಗರ ಹಚ್ಕೊಳ್ಳಿ, ಹಿಂಗರ ಹಚ್ಕೊಳ್ಳಿ, ಹೆಂಗರ ಹಚ್ಕೊಳ್ರಿ, ಇವು ಭಾಳ ಹಚ್ಕೊಳ್ಳೋ ಮಾಡೀವಿ ನಾವು. ಇದು ಹಚ್ಕೊಂಡ್ಗಳೇ ಧರ್ಮ ಬರಂಗಿಲ್ಲ. ವಿಭೂತಿ ಹಚ್ಕೊಂಡಿ ಕರೆ, ವಿಭೂತಿ ಅಂತ ಬಿಳಿದಾದ ಒಳಗಿನ ಮನಸ್ಸು ನಿನ್ನದಿಲ್ಲದೆ ಹೋದ್ರ ಎದಕ್ಕೆ ಬಂತ ಹೇಳ್ರಿ? ಕತ್ತಿಗೆ ಹುಲಿ ಚರ್ಮ ತೊಡಿಸಿದಂಗೆ ಆಗ್ತದೆ. ಕತ್ತಿಗೆ ಹುಲಿ ಚರ್ಮ, ಯಾವನೋ ಕತ್ತಿ ಸಾಕಿದವ ದಿನ ರಾತ್ರಿ ಮೇಯುವಾಗ ಹುಲಿ ಚರ್ಮ ಮ್ಯಾಲೆ ಯಾಕೆ ಮೇಯಕ್ಕೆ ಬಿಡ್ತಿದ್ನಂತ. ಊರು ಮಂದಿ ತಿಳ್ಕೊಂಡ್ರಂತ ಹುಲಿ ಬಂದದ, ಊರಾಗ ಹುಲಿ ಬಂದದ, ಅದು ಒಳಗೆ ಕತ್ತಿ ಅದ. ಮಂದಿ ಎದುರ್ಕೊಂಡು ಬಡಿಲಾರ್ದಂಗಿರಲಿ, ನನ್ನ ಕತ್ತಿ ಹೊಟ್ಟೆ ತುಂಬ ಮೈದು ಬರಲಿ ಅಂತ ಅವ ಹಿಂಗೆ ಮಾಡ್ಯಾನ. ಆದರೂ ಒಬ್ಬ ಬುದ್ಧಿವಂತ ಹುಟ್ಟಿದ ಆ ಊರಾಗ. ಹುಲಿ ಹಂಗೆ ಹುಲ್ಲು ಮೇಯ್ತದ ಅಂದವ. ಹುಲಿ ಹಂಗೆ ಹುಲ್ಲು ಮೇಯ್ತದ. ಇದು ದಿನ ಮಂದಿ ಹೊಲಕ್ಕೆ ಬಂದು ಏನು ಬೇಕು ಅದು ಮೇಯ್ದು ಹೋಗಾಕತ್ತೆ. ಅದ ಬೆಳಿ ಬಿಡೋದು. ಹುಲಿ ಅಂದರೆ ಹುಲ್ಲು ಮೇಯ್ತದನು ವಿಚಾರ ಮಾಡಿದ. ರಾತ್ರಿ ನೋಡಬೇಕಂತ ಲಾಟೀನ್ ಹಿಡ್ಕೊಂಡು ಬೆನ್ನತ್ತಿದ. ಕೈಯಾಗ 4 ಬಡಗಿ ತೊಗೊಂಡು ಜನರನ್ನು ಕರ್ಕೊಂಡು ಹೋದ. ಅದು ಹುಲ್ಲು ಮೇಯ್ದು ಹೊಂಟಿತ್ತು. ಹಿಂದೆ ಬೆನ್ನತ್ತಿ ಕೊಟ್ಟಾಗ ಮ್ಯಾಲಿದು ಹುಲಿ ಚರ್ಮ ಜಾರಿ ಕೆಳಗೆ ಬಿದ್ದಿತ್ತು. ಅದು ಹೊಯ್ ಅಂತ ಒದರ್ಕೋತ ಹೊಂಟಿತ್ತು. ಹೌದೇನ್ರಿ? ಇದು ಮ್ಯಾಲೆ ನೋಡಾಕ ಹುಲಿ, ಒಳಗೆ ಕತ್ತಿ. ಹಂಗೆ ಜೀವನದೊಳಗೆ ಮೇಲೆ ಏನೆಲ್ಲ ಲಾಂಛನಗಳನ್ನು ಬಳಸಿ ಅಂತರಂಗದ ಶುದ್ಧಿ ಇಲ್ಲದೆ ಹೋದ್ರೆ, ಒಬ್ಬರನ್ನೊಬ್ಬರು ನಾವು ಪ್ರೀತಿ ಮಾಡದೆ ಹೋದ್ರೆ ಏನು ಬಂತು? ಮಂಗಳ ಲೋಕದ ಬಗ್ಗೆ ವಿಚಾರ ಮಾಡ್ತಾನ. ಮಗ್ಗಲ ಮನೆಯಾಗಿದ್ದವ್ರ ಸುದ್ದಿ ಇವಂಗೆ ಗೊತ್ತಿಲ್ಲ. ಮಂಗಳ ಲೋಕದ ಬಗ್ಗೆ ಮಾತಾಡ್ತಾರೆ. ಮುಂದೆ ಅಲ್ಲೇ ಸೈಟ್ ತಗೋಬೇಕಂತ. ಇಲ್ಲಿದ್ದು ಸೈಟ ಮನೆ ಕಟ್ಟಕ್ಕಾಗವಲ್ದು. ಇನ್ನು ಮಂಗಳ ಲೋಕದ ಸುದ್ದಿ ಮಾತಾಡ್ತಾರ. ಮಗ್ಗಲ ಮನ್ಯಾಗ ನೋವದ, ದುಃಖ ಅದ, ಸಮಸ್ಯೆ ಅದ, ಸಂಕಟ ಅದ, ಅವ್ರಿಗೆ ನೀನಾಗೋ, ನಿನಗೆ ಅವರಾಗ್ತಾರ. ಇದು ಧರ್ಮ. ಇದು ದಾಸೋಹ ಸೂತ್ರವಯ್ಯ ಅಂತ ತಿಳ್ಕೊಂಡು ಶರಣಬಸಪ್ಪ ಅಪ್ಪ ಅವರು ತಮ್ಮ ಅದ್ಭುತವಾದ ಸಂದೇಶಗಳನ್ನು ನಮಗೆ ಕೊಟ್ಟಾರ. ಆ ಸೂತ್ರಗಳ ಅರಿವಿನ ಬೆಳಕನ್ನು ಕೊಟ್ಟವರು ಮಹಾದಾಸೋಹಿ ಕಲಬುರಗಿ ಶರಣಬಸಪ್ಪ ಅಪ್ಪ ಅವರು. ಶರಣಬಸಪ್ಪ ಅಪ್ಪ ಅವರು ಅರಳ ಗುಂಡಿಗೆಯ ಅಮರ ಮೂರ್ತಿಯಾಗಿ, ಸಾಲೋಕ್ಯ ಮನೆತನದ ಮಹಾ ಬೆಳಕಾಗಿ, ಆದಪ್ಪ ಶರಣರ ಪ್ರೀತಿಯ ಕಂದನಾಗಿ, ಪಡೆದ ತಾಯಿಯಾಗಿರುವಂಥ ಮಡಿಯಮ್ಮ ತಾಯಿಯ ಕರುಣೆಯ ಕಂದನಾಗಿ, ಹಡೆದ ತಾಯಿಯಾಗಿರುವಂಥ ಸಂಗಮಾಂಬೆಯ ಶಿವಶಿಶುವಾಗಿ, ಹಡೆದ ತಂದೆಯಾಗಿರುವಂಥ ಮಲಕಪ್ಪನವರ ಮಮತೆಯ ಮಗುವಾಗಿ, 6 ವರ್ಷದ ಕಂದನಾಗಿ ಬೆಳೆದು ನಿಂತಿರುವಂಥ ಶರಣಬಸವೇಶನನ್ನ ಅರಳಗುಂಡಿಗೆಯ ಅಂದಿನ ಕಾಲದ ವಿದ್ಯಾಕೇಂದ್ರಗಳು, ಮಠದ ಅಯ್ಯಗಳು ನಡೆಸುವಂಥ ಶಾಲೆಗಳು, ಅಂತ ಹಿರಿಯ ಮಠದ ಸಾಲಿ ಮಠಕ್ಕೆ ಅಕ್ಷರ ಜ್ಞಾನಕ್ಕಾಗಿ ಪಡೆದ ತಂದೆಯಾಗಿರುವಂಥ ಆದಪ್ಪನವರು ಶರಣಬಸವೇಶನನ್ನ ಕರೆದುಕೊಂಡು ಹೋಗಿ ಬಿಟ್ಟಿದ್ದಾರೆ. ಗುರುಗಳು ಆ ದಿನಮಾನದ ಕಲಿಕೆಯಂತೆ ಹಲಗೆಯ ಮೇಲೆ ಮರಳನ್ನು ಹಾಕಿ ಬೆರಳಿನಿಂದ ಓಂ ಅನ್ನುವಂಥ ಓಂಕಾರವನ್ನು ಬರೆಸುವುದರ ಮೂಲಕ ಅಕ್ಷರ ಜ್ಞಾನದ ಆರಂಭವನ್ನು ಮಾಡಿದರು. ಶರಣಬಸವೇಶ ಮೂಲಾಕ್ಷರ ಪ್ರಣವಾಕ್ಷರ ಓಂಕಾರವನ್ನು ಬರೆಯುವುದರ ಮೂಲಕ ವಿದ್ಯಾರ್ಜನೆಯನ್ನು ಆರಂಭಗೊಳಿಸಿದ ಅನ್ನುವುದನ್ನು
ನಿನ್ನೆ ಈ ದಿನದ ಪುರಾಣ ಪ್ರವಚನದ ವಿಷಯವಾಗಿ ನಾವು ಕೇಳೀವಿ. ಮುಂದುವರಿತ ಏನು ನಡೀತದ ಅನ್ನುವುದನ್ನು ಪುರಾಣದ ನುಡಿಗಳನ್ನು ಓದುವುದರ ಮೂಲಕ ಶರಣಬಸವೇಶನ ಅದ್ಭುತವಾಗಿರುವಂಥ ಲೀಲಾಮಯವಾದ ಚರಿತ್ರೆಯನ್ನು ಈಗ ಮುಂದುವರಿತಾ ನಾವು ಭಕ್ತಿಯಿಂದ ಕೇಳೋಣ. ಶಿವಸಾಂಬಜೇ ನಮಃ ಪಾರ್ವತೀಶ್ವರ ಮಹಾದೇವ. ಶರಣಬಸವೇಶ್ವರ ಮಹಾರಾಜ್ ಕಿ. महात्मा शरण बसवेश्वर महाराज की. दयामूर्ति निन्न पुण्य दासोहवा. दयामूर्ति निन्न पुण्य दाಸೋಹವ ನಿತ್ಯ ಬಯಸಿ ಬಂದ ಭಕ್ತರಿಗೆಲ್ಲ ಶಿವಪ್ರಸಾದವ. ಬಯಸಿ ಬಂದ ಭಕ್ತರಿಗೆಲ್ಲ ಶಿವಪ್ರಸಾದವ. ಕೈಯನ್ನೊಡ್ಡಿ ಬೇಡಿದವಗೆ ಮಗದಾನಿಯೋ. ಕೈಯನ್ನೊಡ್ಡಿ ಬೇಡಿದವಗೆ ಮಗದಾನಿಯೋ. ನಿನ್ನ ನಿಂತು ಬಣ್ಣಿಸಲಯ್ಯ ಮಹಾಕರುಣಿಯೋ. ಶರಣ ನಿನ್ನ ನಿಂತು ಬಣ್ಣಿಸಲಯ್ಯ ಮಹಾಕರುಣಿಯೋ. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ. ನೀ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಶರಣ ನಿಂತ ನೆಲವೇ ಕೈಲಾಸಾಗಿ ಕಾಣುತ್ತಿರುವುದು. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ. ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ. ನೀನು ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಕಲ್ಯಾಣ ಮಾಡಿದೆಯಪ್ಪ ಕಲಬುರಗಿಯ. ಕಲ್ಯಾಣ ಮಾಡಿದೆಯಪ್ಪ ಕಲಬುರಗಿಯ. ಊರ ಕಲ್ಲು ಸಹಿತ ಕೂಗುವುದಪ್ಪ ಸತ್ಯ ಸಾಕ್ಷಿಯ. ಶರಣ ಕಲ್ಲು ಸಹಿತ ಕೂಗುವುದಪ್ಪ ಸತ್ಯ ಸಾಕ್ಷಿಯ. ಎಲ್ಲ ಜಾತಿವಂತದವರ ಪುಣ್ಯ ದೇವರು ನೀನು. ಎಲ್ಲ ಜಾತಿ ಪಂಥದವರ ಪುಣ್ಯ ದೇವರು ನೀನು. ಬಲ್ಲಿದಗೆ ನೀ ನಮ್ಮಪ್ಪ ಎನ್ನುತ್ತಿರುವರು. ಶರಣ ಬಲ್ಲಿದಗೆ ನೀ ನಮ್ಮಪ್ಪ ಎನ್ನುತ್ತಿರುವರು. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ. ಓಡಿ ಬರುವರಪ್ಪ ನಿನ್ನ ಗುಡಿಗೆ ಎಲ್ಲರೂ. ಓಡಿ ಬರುವರಪ್ಪ ನಿನ್ನ ಗುಡಿಗೆ ಎಲ್ಲರೂ. ನಿನ್ನ ಬೇಡಿ ಪಡೆವರಯ್ಯ ಮುಕ್ತಿ ಪುಣ್ಯವಂತರು. ನಿನ್ನ ಬೇಡಿ ಪಡೆವರಪ್ಪ ಮುಕ್ತಿ ಪುಣ್ಯವಂತರು. ಹಾಡಿ ಪಾಡಿ ನಿನ್ನ ನಾಮ ಕೊಂಡಾಡುವರು. ಹಾಡಿ ಪಾಡಿ ನಿನ್ನ ನಾಮ ಕೊಂಡಾಡುವರು. ದಿವ್ಯ ಮೂರ್ತಿ ನೋಡಿ ಮುಂದೆ ಕುಣಿದಾಡುವರು. ಶರಣ ದಿವ್ಯ ಮೂರ್ತಿ ನೋಡಿ ಮುಂದೆ ಕುಣಿದಾಡುವರು. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ. ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ.
ಬಾಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನು ಚೆಲ್ವ ಮಕ್ಕಳನ್ನು ಕೊಟ್ಟು ಸಂತೈಪನು ಶರಣ ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನು ಕಳದಿಯಪ್ಪ ಸಂಸಾರಿಗಳ ಸರ್ವ ದುಃಖವ ಕಳದಿಯಪ್ಪ ಸಂಸಾರಿಗಳ ಸರ್ವ ದುಃಖವ ಒಲಿದು ಕೊಡುವೆಯಪ್ಪ ಸುಖವ ನಮಗೆ ನೀ ಶಿವ ಶರಣ ಒಲಿದು ಕೊಡುವೆಯಪ್ಪ ಸುಖವ ನಮಗೆ ನೀ ಶಿವ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ನೀನು ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವರು ಶರಣ ನಿಂತ ನೆಲವೇ ಕೈಲಾಸಾಗಿ ಕಾಣುತ್ತಿರುವುದು ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಯಸಿ ಬಂದ ಭಕ್ತರಿಗೆಲ್ಲ ಶಿವಪ್ರಸಾದವ ಶರಣ ಬಯಸಿ ಬಂದ ಭಕ್ತರಿಗೆಲ್ಲ ಶಿವಪ್ರಸಾದವ ಕೈಯನೊಡ್ಡಿ ಬೇಡಿದವಗೆ ಮಹಾದಾನಿಯೋ ಕೈಯನೊಡ್ಡಿ ಬೇಡಿದವಗೆ ಮಹಾದಾನಿಯೋ ನಿನ್ನ ನೆಲ್ತು ಬಣ್ಣಿಸಲಯ್ಯ ಮಹಾಕರುಣಿಯೋ ಶರಣ ನಿನ್ನ ನೆಲ್ತು ಬಣ್ಣಿಸಲಯ್ಯ ಮಹಾಕರುಣಿಯೋ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ನೀನು ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ ನಿಂತ ನೆಲವೇ ಕೈಲಾಸಾಗಿ ಕಾಣುತ್ತಿರುವುದು ಕಣ್ಣು ಕಿವಿ ಕಾಲಿಲ್ಲದವರ ನೋಡಿ ಮರುಗಿದೆ ಕಣ್ಣು ಕಿವಿ ಕಾಲಿಲ್ಲದವರ ನೋಡಿ ಮರುಗಿದೆ ನೀನು ಪುಣ್ಯ ಮೂರ್ತಿಯಪ್ಪ ಅವರ ಬಾಳು ಬೆಳಗಿದೆ ಶರಣ ಪುಣ್ಯ ಮೂರ್ತಿಯಪ್ಪ ಅವರ ಬಾಳು ಬೆಳಗಿದೆ ನಿನ್ನ ಕೀರ್ತಿ ವರ್ಣಿಸುವುದು ಯಾರಿಗಾಗಿದೆ ನಿನ್ನ ಕೀರ್ತಿ ವರ್ಣಿಸುವುದು ಯಾರಿಗಾಗಿದೆ ಸಣ್ಣವನಲ್ಲಪ್ಪ ಶಿವನ ರೂಪ ತಾಳಿದೆ ಶರಣ ಸಣ್ಣವನಲ್ಲಪ್ಪ ಶಿವನ ರೂಪ ತಾಳಿದೆ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ನಿನ್ನು ನಿಂತ ನೆಲವೇ ಕೈಲಾಸಾಗಿ ಕಾಣುತ್ತಿರುವುದು
ಕಂದ ಮುದ್ದು ಬಸವನ ಕಾಯೋ ಭಾರ ನಿಮ್ಮದು ಶರಣ ಕಂದ ಮುದ್ದು ಬಸವನ ಕಾಯೋ ಭಾರ ನಿನ್ನದು ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ನೀನು ನಿಂತ ನೆಲವೇ ಕೈಲಾಸಾಗಿ ಕಾಣುತ್ತಿರುವುದು ಶರಣ ನಿಂತ ನೆಲವೇ ಕೈಲಾಸಾಗಿ ಕಾಣುತ್ತಿರುವುದು ಶರಣ ನಿಂತ ನೆಲವೇ ಕೈಲಾಸಾಗಿ ಕಾಣುತ್ತಿರುವುದು ಕಾಣುತ್ತಿರುವುದು ಶಿವಸಾಂಬುಜೇ ನಮ ಪಾರ್ವತೀಶ್ವರ ಮಹಾದೇವ್ ಶರಣ ಬಸವೇಶ್ವರ ಮಹಾರಾಜ್ ಕಿ ಮಹಾದಾಸೋ ಶರಣ ಬಸವೇಶ್ವರ ಮಹಾರಾಜ್ ಕಿ ಅಷ್ಟವತ್ಸರ ಮಾಗನಾಗ ಮಗನಿಗೆ ದೀಕ್ಷೆ ಕಟ್ಟಬೇಕೆಂದರಿದು ಗುರುವರೆಗೆ ಭಿನ್ನಹ ಕೊಟ್ಟು ಕರೆತಂದು ಪದ ಕಷ್ಟಾಂಗದಿನ್ನಮಿಸುತ್ತಾ ದಯ್ಯ ಭಕ್ತಿಯಿಲ್ದ ಇಟ್ಟು ಪದದೊಳಗೆ ಫಣೆ ಗುರುವೇ ಸಕಲರ ಮನದ ಅಭಿಷ್ಟ ಪಾಲಿಪ ಮಂತ್ರ ದೀಕ್ಷೆಯೋ ತವ ಸುತಗೆ ಕೊಟ್ಟು ಕಾಪಾಡಿಂದು ಶರಣ ಬಸವಪ್ಪನೋ ತಂದು ಮುಂದೆಸೆಗೆ ಹಡಗಲು ಮುಂದೆಸೆಗೆ ಡಗಲು ಮುಂದೆಸೆಗೆಡಗಲು ಗುರುವರನು ಸಾಷ್ಟಾಂಗವೆರಗಿರ್ದ ಶಿಷ್ಯನಂ ಕರದಿಂದ ಮೈದಡವಿ ಶಿರವ ಪಿಡಿಗೆತ್ತಿ ಕುಳ್ಳಿರಿಸಿ ಮಗನೆ ನಿನ್ನಿಚ್ಛೆಯೇನೆಂದು ಬಲುಕರ್ಣದಿಂ ಕೇಳಲಾಗ ಕರಗಳಂ ಮುಗಿದು ಸದ್ಗುರುವಿಂಗೆ ಪೇಳಿದನು ಶರಣ ಬಸವಪ್ಪ ದೀಕ್ಷೆಯಲ್ಲಿತ್ತು ಪೊರೆ ಕೃಪಾಕರನ ಭಕ್ತ ಸುರತರುವೆಂದು ದುರಿತ ಸಂಹರನೆಂದು ಕೊಂಡಾಡುತ್ತೇ ಶಿವಸಾಂಬದೇ ನಮ ಪಾರ್ವತೀಶ್ವರ ಮಹಾದೇವ್ ಶರಣ ಬಸವೇಶ್ವರ ಮಹಾರಾಜ್ ಕಿ ಶರಣ ಬಸವೇಶ್ವರರ ಲೀಲಾಮಯವಾಗಿರುವಂಥ ಲೀಲಾಮೃತವನ್ನ ಪುರಾಣವನ್ನ ರಚಿಸಿರುವಂಥ ಗುರುಲಿಂಗ ಕವಿಗಳು ಬಹಳ ಸುಂದರವಾಗಿರುವಂಥ ನುಡಿಗಳಲ್ಲಿ ಮಹಾಶರಣನ ಚರಿತ್ರೆಯನ್ನ ನಮಗೆಲ್ಲ ತಿಳಿಸ್ತಾ ಹೊರಟಿದ್ದಾರೆ. ಗುರುವಿನ ಬಳಿಯಲ್ಲಿ ತಂದೆ ಆದಪ್ಪನವರು ಶರಣನನ್ನ ವಿದ್ಯಾರ್ಜನೆಗಾಗಿ ಬಿಟ್ಟಾಗ ಓಂಕಾರದ ಪ್ರಣವದಿಂದ ಅಕ್ಷರ ಕಲಿಕೆಯ ಆರಂಭ. ಕಾಡಿ ಬೇಡಿ ಹಠ ಮಾಡಿ ಏನೇನೋ ಆಡಿ
ಒಂದು ದಿನ ಹೋಗುವ ಸಲುವಾಗಿ ಬಂದಾತನಲ್ಲ ಶರಣಬಸವೇಶ. ಶಿವನ ಆಜ್ಞೆಯಿಂದ ಮರ್ತ್ಯಲೋಕದಲ್ಲಿ ಅವತರಿಸಿ 12ನೇ ಶತಮಾನದ ಬಸವಣ್ಣನವರಂತೆ ಮತ್ತೊಮ್ಮೆ ದಾಸೋಹದ ಮಹಾಬೆಳಕನ್ನ ಚೆಲ್ಲುವ ಸಲುವಾಗಿ ಶರಣ ಬಸವನಾಗಿ ಅವತರಿಸಿರುವಂಥ ಪುಣ್ಯಾತ್ಮ 6 ವರುಷದ ಕಂದನಾಗಿರುವಾಗ ಗುರುಗಳು ಹಲಗೆಯ ಮೇಲೆ ಮರಳನ್ನ ಹಾಕಿ ಬೆರಳಿನ ಮೂಲಕ ಓಂ ಅನ್ನುವಂಥ ಪ್ರಣವವನ್ನ ಬರೆದು ನುಡಿಸುವಾಗ ಎಲ್ಲ ಮಕ್ಕಳು ಗುರುಗಳನ್ನು ಹೇಳಿದ್ದು ಕೇಳಿ ಮೌನವನ್ನ ತಾಳಿ ಅಕ್ಷರವನ್ನು ತೀಡಿದ್ರು. ಶರಣ ಬಸವೇಶನ ವೈಶಿಷ್ಟ್ಯತೆಯನ್ನು ನಾವು ಗಮನಿಸಬೇಕು. ಆ ಓಂಕಾರದ ಪ್ರಣವಾಕ್ಷರವನ್ನ ಬೆರಳಿನಿಂದ ತೀಡುವುದರ ಮೂಲಕ ಓಂ ಅನ್ನುವಂಥ ಆ ಉಚ್ಚಾರಣೆಯನ್ನು ಮಾಡುವಾಗ ಶರಣ ಬಸವೇಶ ಗುರುಗಳನ್ನು ಕೇಳಿದನಂತೆ, ಗುರುಗಳೇ, ಓಂ ಎಂದರೆ ಏನು? ಓಂಕಾರದ ನಿಜ ಅರ್ಥ ಏನು? ಅದು ಕೇವಲ ಒಂದು ಅಕ್ಷರವೇ ಅಥವಾ ಈ ಓಂಕಾರಕ್ಕೆ ಏನಾದರೂ ಒಂದು ಮೂಲ ಸತ್ಯ ಇದೆ ಎಂತ ಪ್ರಶ್ನೆ ನೋಡಿ. ಗುರುಗಳಾದವರು ತಮಗೇನು ತಿಳಿದಿತ್ತು ಅದನ್ನು ಹೇಳಿದರು. ಅಪ್ಪ ಶರಣಪ್ಪ, ಓಂಕಾರ ಇದು ಮೂಲ ಬೀಜಾಕ್ಷರ, ಇದಕ್ಕೆ ಪ್ರಣವ ಅಂತ ಕರೀತಾರೆ. ಈ ಓಂಕಾರದಲ್ಲಿ 3 ಅಕ್ಷರಗಳ ಸಂಗಮವಾಗಿದೆ. ಆ 3 ಅಕ್ಷರಗಳ ಸಂಗಮವೇ ಅದು ಓಂಕಾರ. ಅ ಉ ಮ ಅ ಉ ಮ ಓಂ. ಅಕಾರ ಉಕಾರ ಮಕಾರಗಳ ಸಂಗಮ ಓಂಕಾರ. ಇದು ಎಲ್ಲ ಅಕ್ಷರಗಳಿಗೆ ಬೀಜಾಕ್ಷರ. ಈ ಮಾತನ್ನು ಗುರುಗಳು ಹೇಳಿದಾಗ ಶರಣ ಬಸವೇಶ ಆನಂದ ಪಡ್ತಾನೆ. ಗುರುದೇವ, ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡ್ತಾ ಇದೆ, ಅದನ್ನ ಗುರುಗಳಾಗಿರುವಂಥ ನಿಮ್ಮ ಮುಂದೆ ಒಬ್ಬ ಶಿಷ್ಯನಾಗಿ ನಾನು ಹೇಳಿಕೊಳ್ಳುತ್ತೇನೆ. ನೋಡಿ, ಆ ಪುಟ್ಟ ಮನಸ್ಸಿನಲ್ಲಿ ಬೆಟ್ಟದಷ್ಟು ವಿಚಾರಗಳು. ಅದಕ್ಕಾಗಿಯೇ ಎಲ್ಲ ಮಾನವರ ಮಧ್ಯದಲ್ಲಿನೇ ಮಹಾತ್ಮರು ಹುಟ್ಟುತ್ತಾರೆ, ಆದರೆ ಅವರ ಲೀಲೆಗಳೇ ಬಹಳ ವಿಶೇಷವಾಗಿರ್ತವೆ. ಅದಕ್ಕಾಗಿಯೇ ನಿನ್ನೆ ನಾನು ಒಂದು ಮಾತನ್ನ ಉದಾಹರಣೆ ಕೊಟ್ಟೆ. 1000ಕ್ಕೊಬ್ಬ ಸತ್ಯ, 1,00,000ಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ನೋಡ. ಹುಟ್ಟುವ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದರೆ ಭವದ ಬಳ್ಳಿಗೆ ಬೀಜ ಇನ್ನೆಲ್ಲಿ ಹುದೋ ಅಂತಾರೆ ಚನ್ನಬಸವಣ್ಣನವರು. ಕೋಟಿಗೊಬ್ಬ ಶರಣನಾಗಿ ಅವತಾರವನ್ನು ತಾಳಿರುವಂತ ಶರಣ ಬಸವೇಶ ಗುರುವಿನ ಮುಂದೆ ಅರಿಕೆ ಮಾಡಿಕೊಳ್ತಾನೆ. ಗುರುದೇವ, ಓಂಕಾರ ಅನ್ನೋದು ಈ ಜಗತ್ತಿನ ಉತ್ಪತ್ತಿಯ ಮೂಲ ತತ್ವ. ಓಂಕಾರದಿಂದ ಜಗದ ಉತ್ಪತ್ತಿ. ಆ ಓಂಕಾರವೇ ಪಂಚಭೂತಗಳಿಗೆ ಸಾಕ್ಷಿ. ಪೃಥ್ವಿ, ಅಪ್, ತೇಜು, ವಾಯು, ಆಕಾಶದ ಮೂಲ ಧಾತು ಓಂಕಾರ. ಅದು ನಾದ ಬ್ರಹ್ಮ. ಅದು ಓಂಕಾರ ಮೂಲ ಪ್ರಣವ ಅನ್ನೋದು ಅಷ್ಟೇ ಅಲ್ಲ, ಈ ಪ್ರಕೃತಿಗೆ ಸಂಜ್ಞೆಯನ್ನು ಕೊಟ್ಟಿರುವಂತ ಮೂಲ ಶಕ್ತಿ ಓಂಕಾರ. ಅದಕ್ಕಾಗಿಯೇ ಬಸವಣ್ಣನವರು ಪ್ರಣವಾರೂಢನು, ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸೌಜ್ಞನು, ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವನು ಅನ್ನುವಂಥ ಮಾತುಗಳನ್ನು 12ನೇ ಶತಮಾನದಲ್ಲಿಯೇ ನಮಗೆ ಅಪ್ಪಣೆಯನ್ನು ಕೊಟ್ಟರು. ಯಾವಾಗ ಶರಣ ಬಸವನ ಬಾಯಿಂದ ಈ ಅಪರೂಪದ ನುಡಿಗಳು ಹೊರಗೆ ಬಂದವೋ
ಅಕ್ಷರವನ್ನು ಕಲಿಸುವಂತ ಗುರುವಿಗೆ ಪರಮಾನಂದ ಆಯಿತು. ಒಬ್ಬ ಗುರು ಯಾವಾಗ ಆನಂದ ಪಡ್ತಾನಂದ್ರೆ, ಒಬ್ಬ ಶಿಷ್ಯನಾಗಿರುವಂಥವನು ಗುರುವಿಗಿಂತಲೂ ಮಿಗಿಲಾಗಿ ತನ್ನ ಅಂತರಂಗದ ಅಭಿವ್ಯಕ್ತಿಯನ್ನ ವ್ಯಕ್ತಪಡಿಸಿದಾಗ ಗುರುವಿಗೆ ಆಗುವಂತ ಆನಂದ ಅಷ್ಟಿಷ್ಟಲ್ಲ, ಅದುವೇ ನಿಜವಾದ ಗುರುವಿನ ಲಕ್ಷಣ. ಗುರುವನ್ನ ಮೀರಿಸಬೇಕು ಶಿಷ್ಯ, ಆವಾಗ ಗುರುವಿಗೊಂದು ಗೌರವ. ಇದು ನಮ್ಮ ನಾಡಿನ ಭವ್ಯ ಪರಂಪರೆ, ಗುರುಕುಲದ ಪರಂಪರೆ, ಅಕ್ಷರ ಕಲಿಕೆಯ ಪರಂಪರೆ. ಅಂತ ಅಪರೂಪದ ಓಂಕಾರ ಬಂಧುಗಳೇ, ನಾಭಿಯಿಂದ ಆರಂಭ ಆಗುವಂತ ಹೃದಯ ಸ್ಥಾನದವರೆಗೆ ಆ ಅಕ್ಷರ ಅಂತರಂಗದಲ್ಲಿ ಬರಬೇಕು. ಇಲ್ಲಿಂದ ಕಂಠದವರೆಗೆ ಬರುವಂತಹದ್ದು ಓ, ಕಂಠದ ಮೂಲಕ ಹೊರಗೆ ಹಾಕುವಂತಹದ್ದು ಮ, ನಾಭಿಯ ಮೂಲಕ ಒಂದೇ ಗತಿಯಲ್ಲಿ ಒಂದೇ ಸ್ವರದಲ್ಲಿ ಓ. ಈ ಓಂಕಾರವನ್ನು ಯಾರು ನಿತ್ಯ ಸಾಧನೆಯಾಗಿ ಇದನ್ನು ಏಕಾಂತದಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಾರೋ ಅವರ ಅಂತರಂಗ ಶುದ್ಧಿಯಾಗ್ತದೆ. ಆ ಓಂಕಾರದಿಂದ ಆರೋಗ್ಯ ಚೆನ್ನಾಗಿರ್ತದೆ. ಆ ಓಂಕಾರದಿಂದ ಮನಸ್ಸಿನ ಸ್ವಾಸ್ಥ್ಯ ಚೆನ್ನಾಗಿರ್ತದೆ. ಇದರ ಅರಿವು ಬಹಳ ಜನ ನಮಗಿಲ್ಲವೇ ಇಲ್ಲ. ಇವತ್ತು ವಿದೇಶದವರು, ಅಮೇರಿಕಾದವರು, ಇಂಗ್ಲೆಂಡಿನವರು ಈ ಓಂಕಾರವನ್ನು ಬಳಸಿಕೊಂಡು ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಒಬ್ಬ ವಿದೇಶದ ಮನುಷ್ಯ ಈ ಓಂಕಾರದ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ. ಓಂ ಆಸ್ ಎ 100 ಮೀನಿಂಗ್ಸ್, ಒನ್ ಆಫ್ ದೆಮ್ ವೆಲ್ಕಮ್ ಟು ದ ಗಾಡ್. ಓಂ ಆಸ್ ಎ 100 ಮೀನಿಂಗ್ಸ್. ಓಂ ಅನ್ನುವಂಥ ಅಕ್ಷರದೊಳಗ 100 ಅರ್ಥಗಳಿದ್ದಾವೆ ಅಂತ ಹೇಳ್ತಾನೆ ಒಬ್ಬ ವಿದೇಶದ ಮನುಷ್ಯ. ನಮಗೆ ಗೊತ್ತಿಲ್ಲ. ಇವತ್ತು ವಿದೇಶದವರು ಪ್ರಯೋಗ ಮಾಡ್ತಾ ಇದ್ದಾರೆ. ಮನೋರೋಗಿಗಳ ಮೇಲೆ ಓಂಕಾರದ ಪ್ರಯೋಗವನ್ನ ಮಾಡಿ ಮನೋರೋಗಿಗಳನ್ನ ಗುಣಮುಖರನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಇಷ್ಟು ಜನ ನೀವು ತಾಯಂದಿರಿದ್ದೀರಿ, ಹಿರಿಯರಿದ್ದೀರಿ. ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ ಒಂದು, ನೀವು ಬಹಳ ಜನ ಮನೆಯೊಳಗ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಆರೋಗ್ಯ ಸರಿ ಇಲ್ಲ. ನಮ್ಮ ಮಕ್ಕಳು ಎಷ್ಟು ಓದಿದ್ರು ಕೂಡ ಅವರ ಮೆಮೊರಿಯೊಳಗ ಆ ಮಾತುಗಳು ಹೋಗ್ತಾ ಇಲ್ಲ, ಪರೀಕ್ಷೆಯಲ್ಲಿ ಸರಿಯಾಗಿ ಮಾರ್ಕ್ಸ್ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ಕೊರಗಿನೊಳಗೆ ಬಹಳ ಜನ ನೀವಿದ್ದೀರಿ. ನಾವೆಲ್ಲ ಭಕ್ತರ ಮನೆಗಳಿಗೆ ಹೋದಾಗ ಇದೇ ವಿಚಾರಗಳನ್ನು ನೀವು ಹೇಳ್ತೀರಿ. ಅಪ್ಪ ಎಲ್ಲ ಐತ್ರಿ, ನಮ್ಮ ಮನ್ಯಾಗ ಶಾಂತಿನ ಇಲ್ಲಂತೀರಿ ನೀವು. ಅದೇನು ಶಾಂತಿ ಮಾರ್ಕೆಟ್ನಾಗ ಸಿಗ್ತದೇನು? 1 kg ತಂದು ಮನ್ಯಾಗ ಇಟ್ಕೊಂಡು ಕೂಡಾಕ. ಇವತ್ತು ಬೆಳಗಿನಿಂದ ನೋಡ್ತಿದ್ದೆ ನಾನು, 4 ಗಂಟೆಗೆ ಎದ್ದು ಧ್ಯಾನ, ಯೋಗ, ಪ್ರಾಣಾಯಾಮ, ಓಂಕಾರದ ಧ್ಯಾನ ಮಾಡಿ ನಾನು ಅನುಭವ ಮಂಟಪದ ಮಹಡಿಯ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೆ. 4 ಗಂಟೆಗೇನೆ ಇಲ್ಲಿ ಜನಜಾತ್ರೆ, ಶರಣಪ್ಪನ ದರ್ಶನಕ್ಕಾಗಿ ಭಕ್ತರು ತಂಡೋಪತಂಡವಾಗಿ ಸಾವಿರ ಸಂಖ್ಯೆಯೊಳಗೆ ಬರ್ತಾ ಇದ್ರು. 8 ಗಂಟೆ ಕಳೀತು. ಒಂದಿಬ್ಬರು ಗೊರವಯ್ಯಗಳು ಬಂದು ಕೂತ್ರಲ್ಲಿ. ಅವರು ಒಂದಿಟ್ಟು ಕರಿದಾರ ಇಟ್ಕೊಂಡು ಬಂದು ಕುಂತರು. ನೋಡ್ಬೇಕು ನಮ್ಮ ಮಂದಿ, ಶರಣಪ್ಪನ ಕೈ ಬಿಟ್ಟರು, ಕರಿದಾರದ ಮುಂದೆ ಕೈ ಹಿಡಿದ್ರು. ನಾ ಎಲ್ಲ ಅಬ್ಸರ್ವ್ ಮಾಡ್ತಿರ್ತೀನಿ, ಜಗತ್ತು ಎಷ್ಟು ಮಜಾ ಹೋಗ್ತದೆ ಇದು. ಸಂಜೀತನ ಇಟ್ಟು ಕಟ್ಟಿಸ್ಕೊಂಡ್ರು, 3 ಪೆಂಡಿ ದಾರ ಮುಗಿದು ಅವನು. ಒಂದು ದಾರಕ್ಕೆ 10 ರೂಪಾಯಿ. ಕಟ್ಟಿದ್ದ ಸುತ್ತಿದ್ದ. ಅಲ್ಲೋ ಭಕ್ತಿಯಿಂದ ಶರಣಪ್ಪಗೆ ಬಂದೀನಿ. ಯಪ್ಪ ಶರಣ, ನಿನ್ನನ್ನು ನಂಬಿ ಬಂದೀನಿ ಅಂತ ಬಂದೀನಿ. ಅವನನ್ನು ನಂಬಿ ಶರಣ ಮಾಡೋ, ನಿನ್ನ ಜೀವನದ ಕಷ್ಟಗಳನ್ನು ದೂರ ಮಾಡ್ತಾನೆ ಶರಣಪ್ಪ. ಅದನ್ನು ಬಿಡ್ತೀವಿ, ಮತ್ತು ಕರಿದಾರಕ್ಕೆ ಮನಸ್ಸು ಮಾಡ್ತೀವಿ. ಅವ್ರು ಕಟ್ಟಾಕ ಕುಂತಾರ 10 ರೂಪಾಯಿಗೆ. 10 ರೂಪಾಯಿಗೆ ನಿಂದೆಲ್ಲ ದೂರ ಆಗೋದಾದ್ರೆ ನನಗೂ ಅನಿಸ್ತು, ನಾಳೆ ನಾನು ಒಂದು 4 ಪೆಂಡಿ ತಂದು ಇಟ್ಕೊಂಡು ಕುಂಡಿರ್ಬೇಕಲ್ಲ ಅಂತ.
ಏನು ಜಗತ್ತ, ಏನು ದುನಿಯಾ, ಹೆಂಗೆ ಹೋಗ್ತೈತಲ್ಲ ಇದು. ವಿಚಿತ್ರ ವಿಚಿತ್ರ ವಿಚಿತ್ರ. ಯಾಕೆ ಈ ಮಾತುಗಳನ್ನು ಇಷ್ಟು ಕರಾರುವಕ್ಕಾಗಿ ಹೇಳ್ತೇನೆ ಅಂದರೆ, ಜೀವನದೊಳಗ ಬರುವ ಕಷ್ಟಗಳನ್ನು ದೂರ ಮಾಡಿಕೊಳ್ಳುವ ಸಲುವಾಗಿನೇ ಓಂ ಅನ್ನುವಂಥ ಓಂಕಾರವನ್ನ ನಮ್ಮ ಪೂರ್ವಜರು ಈ ದೇಶದ ಪ್ರಣವವಾಗಿ ನಮಗೆ ಕೊಟ್ಟಾರ. ಓಂ ಆಸ್ ಎ 100 ಮೀನಿಂಗ್ಸ್, ಒನ್ ಆಫ್ ದೆಮ್ ವೆಲ್ಕಮ್ ಟು ದ ಗಾಡ್. ಅದರೊಳಗೆ ನೂರಾರು ಶಕ್ತಿಗಳದಾವಪ್ಪ, ಅದರೊಳಗೆ ನೂರಾರು ಅರ್ಥಗಳದಾವ. ಅದರೊಳಗೆ ನೀನು ಓಂಕಾರವನ್ನು ತದೇಕ ಚಿತ್ತದಿಂದ ನಿನ್ನ ಮನೆಯೊಳಗೆ ನೀನು ಮಾಡ್ತಾ ಹೋದ್ರೆ ನಿನ್ನ ಮನೆಯೊಳಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ. ಆ ಓಂಕಾರದ ತರಂಗ ನಿನ್ನ ಮನೆಯೊಳಗಿರುವ ಕಷ್ಟಗಳನ್ನು ದೂರ ಮಾಡ್ತದೆ, ನಿನ್ನ ಮನಸ್ಸಿನೊಳಗಿರುವ ಕಷ್ಟಗಳನ್ನು ದೂರ ಮಾಡ್ತದೆ, ನಿನ್ನ ಭಾವದೊಳಗಿರುವ ಕಷ್ಟಗಳನ್ನು ದೂರ ಮಾಡ್ತದೆ, ನಿನಗೆ ಪರಮ ಸುಖದ ಆನಂದವನ್ನು ಕೊಡ್ತದೆ. ಇದನ್ನು ನಾವು ಮಾಡಬೇಕು, ನಮ್ಮ ಮಕ್ಕಳಿಂದಲೂ ಕೂಡ ಇದನ್ನು ಮಾಡಿಸ್ಬೇಕು. ಪ್ರಯೋಗ ಮಾಡ್ರಿ, ನೀವು ನೋಡ್ರಿ. ನಿಮ್ಮ ಮನೆಯೊಳಗೆ ಶಾಲೆಗೆ ಹೋಗುವ ಮಕ್ಕಳನ್ನು ಸುಮ್ಮ ಕೂಡಿಸ್ರಿ, ಕಣ್ಣು ಮುಚ್ಚಾಕಿ ಹೇಳ್ರಿ, ಓ ಇದನ್ನು ಬಹಳ ದೀರ್ಘವಾಗಿ 11 ಸಲ, 2 ನಿಮಿಷದ ಕೆಲಸ ಇದು. 11 ಸಲ ಹೇಳೋದ್ರಾಗ 2 ನಿಮಿಷ ಮುಗೀತದೆ. 2 ನಿಮಿಷದೊಳಗೆ ಆರೋಗ್ಯ, ಮನಸ್ಸಿನ ನೆಮ್ಮದಿ, ಮೆಮರಿ ಪವರ್, ಮನೆಯೊಳಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ. ಇದನ್ನು ನಾಳೆಯಿಂದ ಪ್ರಯೋಗ ಮಾಡಿ ನೋಡ್ರಿ ನೀವು. ಇದನ್ನು ಬಹಳ ಜನರ ಮೇಲೆ ನಾವು ಪ್ರಯೋಗ ಮಾಡಿ ಅದನ್ನ ಶರಣಬಸಪ್ಪ ಕೇಳ್ತಾನ, ಓಂಕಾರದ ಶಕ್ತಿ ಏನು, ಓಂಕಾರದ ಅರ್ಥ ಏನು, ಯಾಕಾಗಿ ಓಂಕಾರ? ಶರಣಬಸಪ್ಪನ ಪುರಾಣದೊಳಗ ಬಾಲ್ಯದೊಳಗನೆ ಶರಣಬಸಪ್ಪ ಈ ಪ್ರಶ್ನೆಯನ್ನು ಮಾಡಿದ. ಗುರುಗಳು ಆತನಿಗೆ ಅರಿವನ್ನು ಮೂಡಿಸಿಕೊಡ್ತಾರೆ. ನಮ್ಮ ಪೂರ್ವಜರು ಋಷಿಮುನಿಗಳು ಹೇಳ್ತಾರ, ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ತಸ್ಮೈ ಓಂಕಾರಾಯ ನಮೋ ನಮಃ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಿನ್ನ ಕಾಮನೆಗಳನ್ನು ಈಡೇರಿಸ್ತದೆ, ನಿನಗೆ ಮೋಕ್ಷದ ಆನಂದದ ಪ್ರಾಪ್ತಿಯನ್ನು ಕೊಡ್ತದೆ, ನಿನ್ನ ಮನೆಯೊಳಗೆ ಸುಖ ಶಾಂತಿಯನ್ನು ಹೆಚ್ಚು ಮಾಡ್ತದೆ. ಅದು ನಾಭಿಯ ಮೂಲಕ ಹೃದಯಕ್ಕೆ ಬಂದು, ಹೃದಯದ ಮೂಲಕ ಕಂಠಕ್ಕೆ ಬಂದು, ಕಂಠದಿಂದ ಹೊರಗೆ ಬರ್ತದೆ, ನಿನ್ನೊಳಗೆ ಶುದ್ಧಿ ಮಾಡ್ತದೆ, ಹೊರಗೂ ಶುದ್ಧಿ ಮಾಡ್ತದೆ. ಓಂಕಾರದ ಧ್ಯಾನದಿಂದ ಷಟ್ಚಕ್ರಗಳು ಜಾಗೃತ ಆಗ್ತಾವೆ. ಇದರೊಳಗೆ 6 ಚಕ್ರಗಳದಾವ. ಅವುಗಳ ಜಾಗೃತಿ ಆಯಿತು ಅಂದ್ರೆ ಆರೋಗ್ಯ ಬಹಳ ಚಲೋ ಇರ್ತದೆ, ಆನಂದವಾಗಿರ್ತದೆ. ನಾವು ಸ್ವತಃ ಪ್ರಯೋಗದ ಜೀವನವನ್ನು ಮಾಡುವಂಥವ್ರು. ನಾವೆಷ್ಟು ಆರಾಮಾಗಿದ್ದೀವಿ ಅಂದ್ರೆ ಅದು ನಮಗ ಗೊತ್ತು. ನಮ್ಮ ಆರಾಮ, ಖುಷಿಯೊಳಗೆ, ಸಂತೋಷದೊಳಗೆ, ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಂಡು ವರ್ಷದೊಳಗೆ 11 ತಿಂಗಳು ಹಿಂಗೆ ಸಂಚಾರ ಮಾಡ್ತೀವಿ. ಇದೇ ಧ್ವನಿಯೊಳಗೆ ಪ್ರವಚನ ಮಾಡ್ತೀವಿ, ಇದೇ ರೀತಿಯೊಳಗೆ ಓಡಾಡ್ತೀವಿ. ಕಳೆದ 40 ವರ್ಷಗಳಿಂದ ಈಗ ನಮಗೆ 61 ನಡೀತಾ ಇದ್ದಾವೆ. ಇಷ್ಟು ಆನಂದವಾಗಿದ್ದೀನಿ ನಾನು. ಯಪ್ಪ ಸುಳ್ಳು ಹೇಳ್ತೀರೇನ್ರಿ ಅಂತಾರೆ ಭಾಳ ಮಂದಿ. ನನಗೆ 45 48 ಅನ್ನಿಸ್ತದ. ಯಪ್ಪ ಹಂಗೆಲ್ರಿ, 60ಕ್ಕೆ ಕೈ ಕಾಲು ಹಿಡ್ಕೊಂಡು ಯವ್ವೋ ಯಪ್ಪೋ ಅನ್ನುವ ಕಾಲದೊಳಗೆ ಇಷ್ಟು ಆರಾಮದೀರಿ ಅಂದರೆ ಹೆಂಗಂದ್ರೆ ಹಿಂಗೆ ಅನುಭವಿಸ್ಬೇಕು. ಜೀವನವನ್ನು ಪ್ರಯೋಗ ಮಾಡಬೇಕು, ಆರೋಗ್ಯವಾಗಿರಬೇಕು, ಚಂದಿರಬೇಕು, ಜೀವನ ಖುಷಿಯಿಂದಿರಬೇಕು, ಸಂತೋಷದಿಂದಿರಬೇಕು. ಸುಮ್ಮನೆ ನಳ್ಳಕೋತ ಜೀವನ ಮಾಡಕ್ಕೆ ನಾವು ಬಂದಿಲ್ಲ, ಹಂಗಿರಬಾರ್ದು. ನಾವು ಎಲ್ಲದೂ ನಿಮ್ಮ ಕೈಯೊಳಗದ, ಹೊರಗೇನೇನೋ ಇಲ್ಲ. ಶಾಂತಿ ಹೊರಗಿಲ್ಲ, ಸಮಾಧಾನ ಹೊರಗಿಲ್ಲ, ನಿಮ್ಮೊಳಗದ ಶಾಂತಿ. ಹೊರಗೆ ಎಟ್ಟಂತ ಹುಡ್ಕೋರು ಶಾಂತಿ. ಯಾವ್ಯಾಕಾರೆ ಶಾಂತಿ ಸಿಗ್ಬೋದು ಅಷ್ಟೇ, ನಿಜವಾದ ಬದುಕಿನ ಶಾಂತಿ ಹೆಂಗೆ ಸಿಗ್ತದ್ರಿ? ಯಾವನೋ ಒಬ್ಬವ ಶಾಂತಿ ಬಡಾವಣೆಯೊಳಗೆ ಶಾಂತಿ ನಿವಾಸ ಕಟ್ಟಿಸಿ ಶಾಂತಿ ಅನ್ನೋಕಿನ ಮದುವೆ ಮಾಡಿ ಗುರುಗಳು ಮುಂದೆ ಹೋದ್ನಂತೆ. ಯಪ್ಪ, ಶಾಂತಿಯನ್ನು ಕೂಡಬೇಕು ಅಂತ ಹೇಳಿದ್ರಿ, ಮತ್ತು ಶಾಂತಿ ಬಡಾವಣೆಯೊಳಗೆ ಶಾಂತಿ ನಿವಾಸ ಕಟ್ಟಿ ಶಾಂತಿ ಅನ್ನೋ ಹುಡುಗಿನ ಮದುವೆ ಆಗಿನಿ, ಆದರೂ ನನಗೆ ಶಾಂತಿ ಇಲ್ಲ ಅಂತಂತಾವ. ಹಿಂಗಾದ್ರೆ ಶಾಂತಿ ಸಿಗ್ತದೆ? ಶಾಂತಿ ಕಡೆಯಿಂದ ವರದಕ್ಷಿಣೆ ಸಿಗ್ಬೋದು ಅಷ್ಟೆ, ಶಾಂತಿ ಸಿಗಲ್ಲ. ಮತ್ತು ಆಕೆ ವರದಕ್ಷಿಣೆ ತೊಗೊಂಡು ಬಂದ್ಲಂದ್ರೆ ಮನೆಯೆಲ್ಲ ಅಶಾಂತಿನ ಮಾಡ್ತಾಳೆ. ಅದರ ಪಕ್ಕ
ಓಂಕಾರದ ಅರ್ಥವನ್ನು ತಿಳಿದುಕೊಂಡು ಅಕ್ಷರ ಜ್ಞಾನವನ್ನು ಮಾಡಿಕೊಳ್ತಾ ನೋಡಿ ಬಹಳ ಅದ್ಭುತವಾದ ಸಾಧನೆಯನ್ನು ಮಾಡ್ತಾನೆ ಶರಣಪ್ಪ. ವಿದ್ಯಾಧನಾತ್ ಸರ್ವಧನಾತ್ ಪ್ರಧಾನಂ. ಎಲ್ಲ ಧನಗಳಲ್ಲಿ ವಿದ್ಯಾಧನವೇ ಬಹಳ ಪ್ರಧಾನ. ನಮ್ಮ ಈ ದಿನಮಾನದ ಎಜುಕೇಷನ್, ಈಗೇನು ಬ್ರಿಟಿಷರು ಬಿಟ್ಟು ಹೋದ ಮೇಲೆ ನಾವು ಒಂದು ಎಜುಕೇಷನ್ ಸಿಸ್ಟಮ್ ಮಾಡಿಕೊಂಡು ನಮ್ಮ ಇಂಡಿಯಾದೊಳಗೆ ನಾವೇನು ಎಜುಕೇಟೆಡ್ ಆಗ್ತಾ ಇದ್ದೀವಲ್ಲ, ನಮ್ಮ ಎಜುಕೇಷನ್ ಸಿಸ್ಟಮ್ಮಿನೊಳಗೆ ಮೊದಲು ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಒಬ್ಬ ಶಿಕ್ಷಕರಾಗಿ ಸೇವಾ ಮಾಡಿ ತಮ್ಮ ಹುಟ್ಟಿದ ಹಬ್ಬವನ್ನು ಶಿಕ್ಷಕರ ದಿನಾಚರಣೆಯಾಗಿ ಕೊಟ್ಟು ರಾಷ್ಟ್ರಪತಿಗಳಾದವರು ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ದ ಎಜುಕೇಷನ್ ಅಂತ ತಿಳ್ಕೊಂಡು ಒಂದು ಇಂಗ್ಲೀಷಿನೊಳಗೆ ಭಾಳ ಚಲೋ ಪುಸ್ತಕ ಬರೆದಾರ. ಓದುವಂಥ ಪುಸ್ತಕ, ಓದುವಂಥ ವಿದ್ಯಾರ್ಥಿಗಳು ಆ ಪುಸ್ತಕವನ್ನು ಓದಬೇಕು. ಅದರೊಳಗೆ ಒಂದು ಮಾತು ಬರೀತಾರೆ, ಎಜುಕೇಷನ್ ಈಸ್ ಸೆಕೆಂಡ್ ಬರ್ತ್ ಅನ್ನುವಂಥ ಮಾತನ್ನು ಬರೆದಾರ. ಎಜುಕೇಷನ್ ಈಸ್ ಸೆಕೆಂಡ್ ಬರ್ತ್. ಶಿಕ್ಷಣ ಅನ್ನೋದು ಮನುಷ್ಯನಿಗೆ ಎರಡನೆಯ ಹುಟ್ಟು. ತಾಯಿಯ ಗರ್ಭದಿಂದ ಹುಟ್ಟಿ ಬರೋದು ಒಂದನೇ ಹುಟ್ಟಾದ್ರೆ ಶಿಕ್ಷಣದ ಸಂಸ್ಕಾರದ ಮೂಲಕ ಅಕ್ಷರ ಜ್ಞಾನವನ್ನು ಮಾಡಿಕೊಂಡು ಆ ಅರಿವಿನ ಮೂಲಕ ಸದ್ಗುಣಗಳನ್ನು ಸಂಪಾದನೆ ಮಾಡಿಕೊಂಡು ಸದಾಚಾರವನ್ನು ಸಂಪಾದನೆ ಮಾಡಿಕೊಂಡು ವಿವೇಕಿಯಾಗಿ ಈ ಜಗತ್ತಿನೊಳಗೆ ಸದ್ವರ್ತನೆಯೊಳಗೆ ಬದುಕುವಂಥದ್ದೇನಿದೆಯಲ್ಲ ಅದು ಮನುಷ್ಯನ ಎರಡನೆಯ ಹುಟ್ಟು. ಅದು ಎಜುಕೇಷನ್, ಅದು ಶಿಕ್ಷಣ ಶಿಕ್ಷಣ ಶಿಕ್ಷಣ. ಅಂತಹ ಗುರುಕುಲ ಪದ್ಧತಿಯ ಪರಾವಿದ್ಯೆ ಅಪರಾವಿದ್ಯೆ ಅಂತ ಕರೀತಾರೆ ಭಾರತೀಯ ವಿದ್ಯೆಗಳನ್ನು. ಆವಾಗ 64 ವಿದ್ಯೆಗಳಿದ್ದು 64 ವಿದ್ಯೆಗಳು. ಯಾವುದರೊಳಗೆ ಪ್ರಗತಿಯನ್ನು ಸಾಧಿಸಬೇಕಾಗಿತ್ತೋ ಅದರೊಳಗೆ ಶಿಷ್ಯನಾಗಿರುವಂಥವನು ಗುರುವಿನ ಮೂಲಕ ಅದನ್ನೆಲ್ಲ ಪಡ್ಕೊಳ್ತಿದ್ದ. ಅಂದು ಓಂಕಾರದ ಆ ಮರ್ಮವನ್ನು ತಿಳಿಸಿಕೊಟ್ಟಿರುವಂಥ ಗುರುಗಳು ನೋಡಿ, ಅರಿವಿನ ಬೆಳಕನ್ನು ನೀಡಿದ ಮೇಲೆ ಮುಂದಿನ ಪಾಠವಾಗಿ ಹೇಳಿದರವರು, ಶರಣಬಸವೇಶ ಮುಂದಿನ ಮಾತುಗಳನ್ನು ಹೇಳ್ತೇನೆ ಕೇಳು. ಎಂಥ ವಿದ್ಯೆ ನೋಡಿ, ಆ ದಿನಮಾನದ ವಿದ್ಯೆ. ಇದನ್ನು ಇವತ್ತು ಯಾರು ಕಲಿಸಕ್ಕಾಗ್ತದೆ? ಎಷ್ಟು ಅದ್ಭುತವಾದ ಬದುಕನ್ನು ಕಲಿಸಿಕೊಟ್ರು ನಮ್ಮವರು. ಗುರು ಹೇಳ್ತಾನೆ ಬಹಳ ಸುಂದರವಾಗಿ, ಶರಣಬಸವೇಶ ಒಂದು ಹೇಳಲೆ ಮಗನೇ ಪರಬ್ರಹ್ಮವು ಒಂದು, ಎರಡು ಹೇಳಲೆ ಮಗನೇ ಶಿವಶಕ್ತಿಗಳು ಎರಡು, ಮೂರು ಹೇಳಲೆ ಮಗನೇ ಲೋಕಗಳು ಮೂರು, ಸ್ವರ್ಗ ಮರ್ತ್ಯ ಪಾತಾಳ. ನಾಲ್ಕು ಹೇಳಲೆ ಮಗನೇ ಪುರುಷಾರ್ಥಗಳು ನಾಲ್ಕು, ಧರ್ಮ ಅರ್ಥ ಕಾಮ ಮೋಕ್ಷ. ಐದು ಹೇಳಲೆ ಮಗನೇ ಪಂಚಭೂತಗಳು ಐದು, ಪೃಥ್ವಿ ಅಪ್ ತೇಜು ವಾಯು ಆಕಾಶ. ಆರು ಹೇಳಲೆ ಮಗನೇ ಷಡ್ರಸಗಳು ಆರು, ಷಟಸ್ಥಲಗಳು ಆರು, ಷಡ್ವಿಧ ಭಕ್ತಿಗಳು ಆರು. ಏಳು ಹೇಳಲೆ ಮಗನೇ ಸಪ್ತಸ್ವರಗಳು ಏಳು, ಸಪ್ತಧಾತುಗಳೇಳು, ಸಪ್ತವ್ಯಸನಗಳು ಏಳು, ಸಪ್ತಸೂತ್ರಗಳು ಏಳು. ಎಂಟು ಹೇಳಲೆ ಮಗನೇ ಅಷ್ಟಾವರಣಗಳೆಂಟು, ಅಷ್ಟದಿಕ್ಕುಗಳು ಎಂಟು, ಅಷ್ಟಮೂರ್ತಿಗಳು ಎಂಟು. ಒಂಬತ್ತು ಹೇಳಲೆ ಮಗನೇ ಭಕ್ತಿಗಳು ಒಂಬತ್ತು, ನವವಿಧ ಭಕ್ತಿಗಳು ಒಂಬತ್ತು. ಹತ್ತು ಹೇಳಲೆ ಮಗನೇ ಶರಣಬಸವ, ಹತ್ತು ಹೇಳಲೆ ಮಗನೇ ನೀ ಆಧ್ಯಾತ್ಮದ ಅರಿವಿನಿಂದ ಮುಕ್ತಿ ಶಿಖರವ ಹತ್ತು.
ನೀನು ಶರಣ ಬಸವ ಮುಕ್ತಿ ಶಿಖರವ ನೀನು ಹತ್ತು. ಈ 10 ಅಂಕೆಗಳಲ್ಲಿ ತತ್ವದ ವಿಚಾರಗಳನ್ನು ಕೂಡ ಅಂದಿನ ಗುರುಗಳು ಶರಣ ಬಸವನಲ್ಲಿ ಅರಿವನ್ನು ಮಾಡಿಕೊಡ್ತಾರೆ. ಎಂಥ ಜ್ಞಾನ! ಇವತ್ತು ಇದೆಲ್ಲ ಸಾಧ್ಯ ಏನು? ಇಂದಿನ ಕಾಲದ ನಮ್ಮ ಮಕ್ಕಳಿಗೆ ಯಾವುದು ಎಲ್ಲಿ ಸಿಗ್ತದೆ ಅನ್ನೋದೇ ಗೊತ್ತಿಲ್ಲ. ಕೇವಲ ಕಲಿತಾ ಹೋಗ್ತಾವೆ, ಅಕ್ಷರವನ್ನು ಬರಿತಾ ಹೋಗ್ತಾವೆ. ನಾವು ಪಾಲಕರಾಗಿರುವಂಥವರು ಒತ್ತಡದೊಳಗೆ ಅವ್ರನ್ನ ದಬ್ಬಿ 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 ಶಾಲೆಗೆ ಕಳಿಸ್ತೇವೆ. ಅವ್ರ ಮಗ ಹಂಗಾಗ್ಯಾನ, ಇವ್ರ ಮಗ ಹಿಂಗಾಗ್ಯಾನ, ನಮ್ಮ ಮಗ ಹೆಂಗಾರ ಆಗಬೇಕು. ಏನು ಹುಚ್ಚು ನಮ್ಮ ಜನರಿಗೆ! ಹಂಗಂದ ಮಾತ್ರಕ್ಕೆ ಓದಿಸಬಾರದು ಅಂತ ನಾ ಹೇಳಲ್ಲ. ಯಾಕೆ ಒತ್ತಡದ ಓದಬೇಕು ಅಂತ ನಾ ಹೇಳ್ತೀನಿ. ಬದುಕನ್ನು ಕಳೀಲಿಕ್ಕೆ ಏನು ಬೇಕೋ ಅದು ಸಿಕ್ಕರೆ ಸಾಕಾಗ್ಯದ ಇವತ್ತು. ಆಗಲೇ ಕೇಳಿದ್ರಲ್ಲ, ಓದಿದವ ಕೈ ತೊಳೆದು ನೀರು ಓದಿದ, ದುಡ್ಯಾವ ಅವಂಗ ಮೂಲ ತತ್ವದ ಅರಿವು ಮಾಡಿಕೊಟ್ಟ. ನಮ್ಮ ಎಜುಕೇಷನ್ ಎಲ್ಲಿಗೆ ಬಂದದಂದ್ರೆ, ಶಾಲ್ಯಾಗ ಮಾಸ್ತರ್ ಹೇಳಿದ್ರಂತ, ದಿಸ್ ಈಸ್ ಮೈ ಹೆಡ್ ಅಂತ ಹೇಳಿದ್ರಂತ. ಇಂಗ್ಲೀಷ್ ಪಾಠ ಹೇಳೋ ಮುಂದೆ ದಿಸ್ ಈಸ್ ಮೈ ಹೆಡ್ ಅಂದು ಆ ಮಾಸ್ತರ್ ತನ್ನ ತಲೆ ಮುಟ್ಕೊಂಡು ದಿಸ್ ಈಸ್ ಮೈ ಹೆಡ್ ಅಂದ್ರೆ ಮಾಸ್ತರ್ ತಲೆ ಅಂತ ಆ ಹುಡುಗ ತಿಳ್ಕೋತು. ಅದು ಶಾಲೆ ಮುಗಿದ ಮೇಲೆ ಮನೆಗೆ ಹೋಗಿ ಹೋಮ್ವರ್ಕ್ ಮಾಡ್ಬೇಕಲ್ರಿ. ದಿಸ್ ಈಸ್ ಮೈ ಹೆಡ್ ಅಂತ ಬರದವ ಬರೆದು ಕಂಠಪಾಠ ಮಾಡೋ ಮುಂದೆ ದಿಸ್ ಈಸ್ ಮೈ ಹೆಡ್ ಅಂದ್ರೆ ನಮ್ಮ ಮಾಸ್ತರ್ ತಲೆ, ದಿಸ್ ಈಸ್ ಮೈ ಹೆಡ್ ಅಂದ್ರೆ ನಮ್ಮ ಮಾಸ್ತರ್ ತಲೆ ಹಿಂಗೆ ಅನ್ನಕತ್ತಿ. ಅವ್ವ ಒಂದಿಟ್ಟು ಓದ್ಬೇಕಿದ್ಲು ಇಂಗ್ಲೀಷ್. ಏನು ಓದ್ತೀವೋ ದಡ್ಡ. ದಿಸ್ ಈಸ್ ಮೈ ಹೆಡ್ ಅಂದ್ರೆ ಮಾಸ್ತರ್ ತಲೆ ಅಲ್ಲ, ದಿಸ್ ಈಸ್ ಮೈ ಹೆಡ್ ಅಂದ್ರೆ ನನ್ನ ತಲೆ ಅಂದ್ಲು ಅವ್ವ. ಅವಾಗ ಅವ ಅಂದ ದಿಸ್ ಈಸ್ ಮೈ ಹೆಡ್ ಅಂದ್ರೆ ನಮ್ಮ ಅವ್ವನ ತಲೆ, ದಿಸ್ ಈಸ್ ಮೈ ಹೆಡ್ ಅಂದ್ರೆ ನಮ್ಮ ಅವ್ವನ ತಲೆ. ಇವು ನಮ್ಮ ಎಜುಕೇಶನ್. ಅವಾಗ ಆಕೆ ಅಂದ್ಲಿ, ಅಪ್ಪ ದಿಸ್ ಈಸ್ ಮೈ ಹೆಡ್ ಅಂದ್ರೆ ನಮ್ಮ ಅವ್ವನ ತಲೆ ಅಲ್ಲೋ, ನಿನ್ನ ತಲೆ ಅಂತ ಅವ್ವ ಹುಡುಗನ ಕೈ ತಗೊಂಡು ಅವನ ತಲೆ ಮುಟ್ಟಿಸಿ ಹೇಳಿದ್ಲಂತ, ದಿಸ್ ಈಸ್ ಮೈ ಹೆಡ್, ಇದು ನನ್ನ ತಲೆ. ಇದು ಈಗಿನ ಶಿಕ್ಷಣ, ಅದು ಆವಾಗಿನ ಶಿಕ್ಷಣ. ಶರಣ ಬಸಪ್ಪ ಅರಿವಿನ ಪುತ್ಥಳಿಯಾಗಿ, ಜ್ಞಾನದ ಪುತ್ಥಳಿಯಾಗಿ ಹಠ ಮಾಡಲಿಲ್ಲ, ಕಂಡದ್ದನ್ನು ಬೇಡಲಿಲ್ಲ, ಲೌಕಿಕ ಆಟಗಳನ್ನು ಆಡಲಿಲ್ಲ. ಅವನ ಧ್ಯಾನ, ಚಿಂತನ, ಯೋಗ ಇದೆಲ್ಲವೂ ಕೂಡ ಅಂತರ್ಮುಖಿಯಾಗಿತ್ತು. ಏಕಾಂತದೊಳಗ, ಬಾಲ್ಯದೊಳಗ ಆಟ ಆಡುವಂಥ ಶರಣಪ್ಪ ಒಮ್ಮೊಮ್ಮೆ ಮನೆಯ ಪ್ರಾಂಗಣದೊಳಗೆ ಕೂತ್ಕೊಂಡು ಧ್ಯಾನಸ್ಥನಾಗಿ ಕೂತಿರುವಾಗ ಆದಪ್ಪನವ್ರು ನೋಡಿ ಮಡಿಯಮ್ಮನನ್ನು ಕರೆದು ತೋರಿಸ್ತಿದ್ರಂತ. ನೋಡೇ ಮಡಿಯ, ನಮ್ಮ ಶರಣ ಬಸವ ಎಲ್ಲ ಮಕ್ಕಳಂತೆ ಅಲ್ಲ. ಆವಾಗ ಮಡಿಯಮ್ಮ ಅಂತಿದ್ಲು, ಹೌದು ನಮ್ಮ ಶರಣ ಬಸವ ಎಲ್ಲ ಮಕ್ಕಳಂತೆ ಅಲ್ಲ. ಅಂದೇ ಶಿವ ನನ್ನ ಕನಸಿನೊಳಗೆ ಬಂದಾಗ ಜಂಗಮನಾಗಿ ಬಂದು ಅಪ್ಪಣೆಯನ್ನು ಕೊಟ್ಟಾನ. ಅವ್ವ ಮಡಿಯಮ್ಮ, ನಿನ್ನ ತಂಗಿಯ ಪುಣ್ಯ ಗರ್ಭದಿಂದ, ಸಂಗಮ್ಮನ ಗರ್ಭದಿಂದ ಹುಟ್ಟಿ ಬರುವಂತಹ ಮಗು ಜಗವನ್ನ ಬೆಳಗುವ ಅವತಾರಿ ಪುರುಷನಾಗಿ ಬರ್ತಾನಂತ ತಿಳ್ಕೊಂಡು ಅಂದೇ ಶಿವ ಅಪ್ಪಣೆಯನ್ನು ಕೊಟ್ಟಾನಂದ ಮೇಲೆ ನಿಜವಾಗಲೂ ನಮ್ಮ ಶರಣ ಬಸವ ಸಾಮಾನ್ಯನಲ್ಲ, ಅಸಾಮಾನ್ಯ. ಇಷ್ಟು ಚಿಕ್ಕ ವಯಸ್ಸಿನೊಳಗೆ ಇಂಥ ಅಪರೂಪದ ಏಕಾಂತದ ಧ್ಯಾನದ ಆಟವನ್ನು ಆಡ್ತಾನ. ನೋಡ್ರಿ, ಹೊರಗೆ ನೋಡ್ರಿ, ಅಂಗಳದೊಳಗೆ ಓಣಿಯ ಮಕ್ಕಳು ಏನೇನೋ ಆಡ್ತಾವ, ಚಿಣಿದಾಂಡ ಆಡ್ತಾವ, ಕುಂಟಲಿಪಿ ಆಡ್ತಾವ, ಕಲ್ಲುಗಳನ್ನು ತಗೊಂಡು ಲಗೋರಿ ಆಡ್ತಾವ, ಮತ್ತೇನೇನೋ ಆಟಗಳನ್ನು ಆಡ್ತಾವ, ಇನ್ನೂ ಕೆಲವದಾವ. ಮನಿ ಕಟ್ತಾವ. ಕಟ್ಟೋದಿಲ್ರಿ? ನಾವು ನೀವು ಸಣ್ಣವರಿದ್ದಾಗ ಕಟ್ಟೀವಿ. ಸುಮ್ಮನೆ ನೆನಪು ಮಾಡಿ ಕೊಡ್ತೀನಿ. ಈಗ ಭಾಳ ದೊಡ್ಡವರಾಗಿ ಕುಂತೀರಿ. ಸಣ್ಣವರಿದ್ದಾಗ 5 ವರ್ಷ 6 ವರ್ಷ ಇದ್ದಾಗ ಓಣಿ ಹುಡುಗರೆಲ್ಲ ಒಂದು ಕಡೆ ಸೇರಿ, ನಾವು ನೀವು ಸಣ್ಣವ್ರು ಹಿರಿಯರಿದ್ದಾಗ ಇನ್ನೂ ಇವು ಯಾವ ಗೇಮ್ಗಳು ಬಂದಿರಲಿಲ್ಲ, ಕೈಯಾಗ ಮೊಬೈಲ್ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ, ರಿಮೋಟ್ ಆಟಗಳು ಇರಲಿಲ್ಲ. ಈಗಿನ ಮಕ್ಕಳಿಗೆ ಹೊರಗಿನ ಆಟಗಳೇ ಗೊತ್ತಿಲ್ಲ, ಅವಕ್ಕೆ ಕಲ್ಲು ಮಣ್ಣುಗಳ ಪರಿಚಯನೇ ಗೊತ್ತಿಲ್ಲ. ಮಣ್ಣಾಗ ಹೋಗಬೇಡ, ಕಾಲು ಹೊಲಸಾಗ್ತದಂತಾರೆ ಇವ್ರು. ತೊಳ್ಯಾಕ ಬ್ಯಾಸ್ರಿ ಇವ್ರಿಗೆ. ಎಷ್ಟು ಮಣ್ಣು ಹತ್ತದ ಅಷ್ಟು ಆರೋಗ್ಯ ಚಲೋ ಇರ್ತದೆ. ಈಗ ಆಯುರ್ವೇದದವ್ರು ಹೇಳಕತ್ಯಾರಲ್ಲ,
ದೊಡ್ಡ ದೊಡ್ಡ ಶ್ರೀಮಂತರ ಮನ್ಯಾಗ ರೋಗ ಏನು ಬಂದಾವ, ಅವ್ರಿಗೆ ಏನು ಹೇಳಕತ್ಯಾರಂದ್ರೆ ಹೊರಗೆ ಬರ್ರಿ, ಬೈಲಿಗೆ ಬರ್ರಿ, ಬರಿಗೆ ಅಲ್ಲೇ ಅಡ್ಡಾಡ್ರಿ, ನಿಮಗೆಲ್ಲ ಹೊಕ್ಕಾವಂತಾರ. ಮೊದಲು ಹಂಗ ಆಡೀವಲ್ಲ ಎಲ್ಲರೂ ನೋಡ್ಬೇಕು. ಅವಾಗ ಎಷ್ಟು ಚಂದ ಮನೆ ಕಟ್ಟೋದು, ಅದು ಹುಸುಗಿರ್ತದೆ, ಮರಳಿರ್ತದೆ, ಅದರ ಕಾಲಿಟ್ಟು ಅದ್ರ ಮ್ಯಾಗ ಹಿಂಗೆ ಬಡದ್ರೆ ಕಾಲು ತೆಗೆದ್ರೆ ಚಂದ ಒಂದು ಮನೆ ಆಗೋದು. ಮನೆ ಮುಂದೆ ಹಿಂಗೆ ಒಂದು ಕಂಪೌಂಡ್ ವಾಲ್ ಕಟ್ಟೋದು ಹುಸುಗಿಲೆ. ಅಲ್ಲೆಲ್ಲೆಲ್ಲೆಲ್ಲೇ ಒಂದೀಟು ಗಿಡದ ತಪ್ಪಲ ಮುರ್ಕೊಂಡು ಬಂದು ಹಿಂಗೆ 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 ಅವನ್ನ ನೆಡೋದು. ಮತ್ತೊಂದೀಟು ಮಣ್ಣಿನ ರಾಡಿ ಮಾಡಿ ಅದನ್ನು ಹೋಳಿಗೆ ಮಾಡೋದು, ಹುಗ್ಗಿ ಮಾಡೋದು, ಕರಿಗಡಬ ಮಾಡೋದು, ಚಿತ್ರಾನ್ನ ಮಾಡೋದು, ಮೊಸರನ್ನ ಮಾಡೋದು, ಏನೆಲ್ಲ ಮಾಡಿ ಸಣ್ಣ ಸಣ್ಣ ಎಲೆ ತಂದು ಹಿಂಗೆ ಹಚ್ಚಿ ಅದ್ರಾಗ ಒಂದೊಂದು ಕಡ್ಡಿ ಇಟ್ಟು ನೀ ಉಣ್ಣು ನಾ ಉಣ್ಣು ಉಂಡಂಗೆ ಮಾಡಿ ಬಂದಂಗೆ ಮಾಡಿ ಆಟ ಆಡಿ ಎಲ್ಲಿತನ ಹೊಟ್ಟೆ ಹಸ್ಯತನ, ಹೊಟ್ಟೆ ಹಸ್ಯತನ ಆಟ ಆಡಿ ಹೊಟ್ಟೆ ಹಸದುಗಳೇ ಆಟ ಗೂಟ ಜೈ ಅಂತ ಕಟ್ಟಿದ ಮನೆ ಕೆಡವಿ ಮನೆ ಕಡೆ ಓಡೋದು. ಇದು ನಾವು ನೀವು ಆಡೀವಿ. ಬಾಲ್ಯದೊಳಗೆ ಕಲ್ಲು ಮಣ್ಣಿನ ಮನೆ ಕಟ್ಟಿದ್ವಿ, ದೊಡ್ಡವರಾದ್ಮೇಲೆ ಅದನ್ನು ಮಾಡೀವಿ. ಒಂದು ಸೈಟ್ ತೊಗೊಂಡಿವಿ, ಒಂದು ಪ್ಲಾಟ್ ತೊಗೊಂಡಿವಿ, 30-40 ತೊಗೊಂಡಿವಿ, 50 ಲಕ್ಷಕ್ಕೆ ತೊಗೊಂಡಿವಿ, 70 ಲಕ್ಷಕ್ಕೆ ತೊಗೊಂಡಿವಿ. ಬರೀ ಸೈಟ್ ಇದು, ಮುಂದೆ ಕಟ್ಟೋದೇ ಯಾವಾಗೋ. ನೋಡ್ರಿ, ಸೈಟ್ ತೊಗೊಂಡಿವಿ, ಪ್ಲಾಟ್ ತೊಗೊಂಡಿವಿ. ಬಂದವರೆಲ್ಲ ಕೇಳ್ತಾರೆ, ಪ್ಲಾಟ್ ತೊಗೊಂಡಿರಿಲ್ಲ, ಸೈಟ್ ತೊಗೊಂಡಿರಿಲ್ಲ, ತೊಗೊಳ್ಳಿಲ್ಲ ಅಂದ್ರೆ ಅವು ಕಿಮ್ಮತ್ತ ಇಲ್ಲ. ತೊಗೋಬೇಕು ಸುಮ್. ಪ್ಲಾಟ್ ಕಟ್ಟಲಿಲ್ಲ ಅಂದ್ರೂ ನಡೀತದೆ, ಕೊನೆಗೆ ಅವನಾರ ತೊಗೊಂಡೋಗಿ ಅಲ್ಲಿ ಉಗಿಯಾಕಾರ ಬರ್ತದೆ. ಕೆಳಗೆ ಗದ್ದಿಗೆ ಮಾಡಿ ಮುಂದೆ ಮೊಮ್ಮಕ್ಕಳು ಕಟ್ತಾರೆ ಮನೆ. ನೋಡ್ರಿ, ಇದೆಲ್ಲ ಮಾಡಿ ಅಲ್ಲೇನು ಆಡಿ ಕಟ್ಟೀವಿ, ಅದನ್ನು ಮುಂದಿಲ್ಲಿ ಕಟ್ತೀವಿ. ಅಲ್ಲಿ ಮನೆ ಕಟ್ಟಿದಾಗ ಬಾಲ್ಯದಾಗ 2 ಚಂದ ಕಲ್ಲು ತೊಗೊಂಡು ಒಂದು ಗಂಡನ ಮಾಡಿದ್ವಿ, ಒಂದು ಹೆಣ್ತಿನ ಮಾಡಿದ್ವಿ. ಗಂಡ ಹೆಣ್ತಿ ಕುಂಡ್ರಿಸೀವಿ, ನೋಡ್ತಾವಲ್ಲ ಮನ್ಯಾಗ, ಅದನ್ನು ಮಾಡ್ತಾವೆ. ಅಲ್ಲಿ ಮಾಡಿದ್ದು ಮುಂದೆ ಇಲ್ಲಿ ದೊಡ್ಡದು ಮಾಡಿ ಮನೆ ಕಟ್ಟಿ ಅಲ್ಲಿನೂ ಗಂಡ ಹೆಂಡ್ತಿ ಮಾಡಿದ್ವಿ, ಬಾಳೆವು ಮಾಡಿದ್ವಿ. ಅಲ್ಲಿ ಕೆಸರಿಂದ ಮಾಡ್ಕೊಂಡು ಉಂಡಿವಿ, ಇಲ್ಲಿ ಚಲೋ ಚಲೋ ಮಿಟ್ಟ ಮಾಡ್ಕೊಂಡು ಹೊಡೆದಿವಿ. ಆಡಿ ಉಂಡು ಎಲ್ಲ ಮಾಡಿ ಒಂದು ದಿನ ಆಟ ಗೂಟ ಜಾಯ್ ಬಿಟ್ಟು ಹೋಗೋದೇ ಜೀವನದ. ಬಾಲ್ಯದೊಳಗೆ ಏನು ಆಡೀರಿ ಅದು ಬದುಕಿನಾಗ ಆಡ್ತೀರಿ. ಇಷ್ಟ ಆಡಾಕ ನಾವು ಬಂದಿಲ್ಲ. ಈ ಲೌಕಿಕ ಆಟವನ್ನು ಆಡುವ ಸಲುವಾಗಿ ಬಂದಾತನಲ್ಲ ಶರಣಬಸಪ್ಪ. ಲೌಕಿಕ ಭೌತಿಕ ಆಟದ ಜೊತೆಗೆ ಆಧ್ಯಾತ್ಮದ ಅರಿವಿನ ಆಟವಾಡಿ ಶರಣ ಸಂಸ್ಕೃತಿಯ ಬೆಳಕನ್ನ, ದಾಸೋಹದ ಪರಂಪರೆಯ ಮಹಾ ಬೆಳಕನ್ನ ನಾಡಿನ ತುಂಬ ಬೆಳಗುವ ಸಲುವಾಗಿ ಬಂದಾತ ಮಹಾನುಭಾವ ಶರಣಬಸವೇಶ. ಹೀಗೆ ತನ್ನದೇ ಆಗಿರುವಂಥ ಸಾಧನೆಯಲ್ಲಿ ಶರಣಬಸಪ್ಪ ಕಾಲವನ್ನು ಕಳೀತಾ ಇರುವಾಗ ದಿನಗಳು ಓಡ್ತಾ ಇದ್ದಾವೆ, ಪಕ್ಷಗಳು ಓಡ್ತಾ ಇದ್ದಾವೆ, ಮಾಸಗಳು ಓಡ್ತಾ ಇದ್ದಾವೆ, ತಿಂಗಳುಗಳು ಓಡ್ತಾ ಇದ್ದಾವೆ, ವರ್ಷಗಳು ಕಳೀತಾ ಇದ್ದಾವೆ. 7-8ನೇ ವಯಸ್ಸು ಪ್ರಾಪ್ತವಾಯಿತು ಶರಣಪ್ಪನಿಗೆ. ಆವಾಗ ಆದಪ್ಪ ಶರಣರು ಮನೆಯೊಳಗಿದ್ದ ಮಡದಿಯ ಮುಂದೆ ಹೇಳಿಕೊಳ್ತಾರೆ, ನಮ್ಮ ಮಗ ಶರಣಬಸವನಿಗೆ 8ನೇ ವಯಸ್ಸು ಪ್ರಾಪ್ತ ಆಗ್ಯಾದ. ನಮ್ಮ ಲಿಂಗಾಯತ ವೀರಶೈವ ಧರ್ಮದಂತೆ 8ನೇ ವಯಸ್ಸಿನೊಳಗ ನಮ್ಮ ಮಗನಿಗೆ ಇಷ್ಟಲಿಂಗ ದೀಕ್ಷಾ ಸಂಸ್ಕಾರವನ್ನು ಕೊಡಿಸಬೇಕು ಅಂತ ತಿಳ್ಕೊಂಡು ಆದಪ್ಪ ಶರಣರು ವಿಚಾರ ಮಾಡಿ ಮನೆಯೊಳಗ ತಮ್ಮನನ್ನು ಕೂಡಿಸ್ಕೊಂಡು, ತಮ್ಮನ ಹೆಂಡತಿಯನ್ನು ಕೂಡಿಸ್ಕೊಂಡು, ಮಡಿಯಮ್ಮನನ್ನು ಕೂಡಿಸ್ಕೊಂಡು ಈ ವಿಚಾರವನ್ನ ಚರ್ಚೆ ಮಾಡಿದಾಗ ಅವರಂದ್ರು, ಮನೆ ಯಜಮಾನ ನೀವು, ಹಿರಿಯರು ನೀವು, ನಮ್ಮ ಧರ್ಮ ಸಂಸ್ಕಾರದ ವ್ಯವಸ್ಥೆಯೊಳಗ ಏನೇನು ನಡಿಬೇಕೋ ಅದೆಲ್ಲ ಬಲ್ಲವರು ನೀವು. ಹಾಗಾಗಿ ನಮ್ಮ ಶರಣಬಸವನಿಗೆ ಅಷ್ಟ ವರ್ಷಗಳು ಪ್ರಾಪ್ತವಾಗಿರುವಾಗ ಈ 8ನೇ ವಯಸ್ಸಿನೊಳಗ ಆತನಿಗೆ ಶಿವದೀಕ್ಷಾ ಸಂಸ್ಕಾರವನ್ನು ಕೊಡಿಸಬೇಕು ಅಂತ ತಿಳ್ಕೊಂಡು ವಿಚಾರವನ್ನು ಮಾಡಿ ಚರ್ಚೆ ಮಾಡಿದರು. ಇವತ್ತು ನಾವೆಲ್ಲ ತಿಳ್ಕೋಬೇಕು, ಎಲ್ಲ ಧರ್ಮಗಳಲ್ಲಿಯೂ ಕೂಡ ಸಂಸ್ಕಾರಗಳಿದ್ದಾವೆ. ಬೌದ್ಧ ಧರ್ಮದೊಳಗದ, ಜೈನ ಧರ್ಮದೊಳಗದ, ಇಸ್ಲಾಂ ಧರ್ಮದೊಳಗದ, ಕ್ರಿಶ್ಚಿಯನ್ ಧರ್ಮದೊಳಗದ, ಯಾವ ಧರ್ಮಗಳಿದ್ದಾವ ಅವರವರ ಧರ್ಮ ಸಂಸ್ಕಾರದ ಅರಿವನ್ನು ಆ ಧರ್ಮದ ಅನುಯಾಯಿಗಳಿಗೆ ಅವರು ನೀಡ್ತಾರೆ, ಉಪದೇಶವನ್ನು ಮಾಡ್ತಾರೆ. ಹಾಗೆ ಈ ವಿಶ್ವದೊಳಗ ಬಹಳ ಅದ್ಭುತವಾಗಿರುವಂಥ ಒಂದು ಧರ್ಮ ಅದು ಲಿಂಗಾಯತ ಧರ್ಮ. ಈ ಲಿಂಗಾಯತ ಧರ್ಮಕ್ಕೂ ಕೂಡ
ಒಂದು ಅಪರೂಪವಾದ ಸಂಸ್ಕಾರದ ಪರಂಪರೆ ಇದೆ ನೋಡಿ. ಮೊನ್ನೆ ಈ ದಿನ ಶರಣರ ಚರಿತ್ರೆಯೊಳಗೆ ನೀವೆಲ್ಲ ಕೇಳಿರಿ. ಸಂಗಮ್ಮ 8 ತಿಂಗಳು ಗರ್ಭವತಿಯಾಗಿರುವಾಗ ಗುರುಗಳ ಮೂಲಕ ಗರ್ಭಕ್ಕೆ ಲಿಂಗಧಾರಣೆ ಮಾಡಿಸುವಂತಹದ್ದು ಲಿಂಗಾಯತ ಧರ್ಮದ ಪರಂಪರೆ. ಗರ್ಭದಲ್ಲಿ ಮಗು ಇರುವಾಗ ಲಿಂಗ ಸಂಸ್ಕಾರವನ್ನು ಹೊಂದಿ ಅವ್ವನ ಅಂಗದ ಮೇಲೆ ಆ ಲಿಂಗವನ್ನು ಕೊಡ್ತಾರ. ಮಗು ಹುಟ್ಟಿದ ಮೇಲೆ ಮತ್ತೆ ಗುರುಗಳು ಬಂದು ಅದೇ ಲಿಂಗಕ್ಕೆ ಸಂಸ್ಕಾರವನ್ನು ಕೊಟ್ಟು ಮಗುವಿನ ಕೊರಳಿಗೆ ಕಟ್ಟಿ ನಾಮಕರಣದ ಕಾರ್ಯದೊಳಗ ಅದನ್ನ ಆಶೀರ್ವಾದ ಮಾಡ್ತಾರ. ಮಗು ಜಗತ್ತಿಗೆ ಬರುವ ಪೂರ್ವದಲ್ಲಿನೇ ಲಿಂಗ ಸಹಿತನಾಗಿ ದೇವ ಸಹಿತನಾಗಿ ಜಗತ್ತಿಗೆ ಬರುವಂತ ಏಕೈಕ ಧರ್ಮ ಈ ಜಗತ್ತಿನೊಳಗೆ ಯಾವುದಾದ್ರೂ ಇದ್ರೆ ಅದು ಅಪರೂಪವಾಗಿರುವಂತ ಲಿಂಗಾಯತ ಧರ್ಮ. ಲಿಂಗಾಯತ ಧರ್ಮ, ಲಿಂಗಾಯತ ಧರ್ಮ ಇದು ಬಹಳ ದೊಡ್ಡ ವೈಜ್ಞಾನಿಕ ಧರ್ಮ. ಇದು ನೋಡಿ, ಬಂದ ಮೇಲೆ ಮಠ ಮಂದಿರಗಳಿಗೆ ಹೋಗೋದು, ಬೆಳೆದ ಮೇಲೆ ಎಲ್ಲೆಲ್ಲೋ ಹೋಗೋದು ಬೇರೆ. ಜಗತ್ತಿಗೆ ಬರುವಾಗಲೇ ತಾಯಿಯ ಗರ್ಭದಿಂದ ಸಂಸ್ಕಾರವನ್ನು ಹೊಂದಿ ಬರುವಂತ ಏಕೈಕ ಧರ್ಮ ಅದು ಒಂದೇ ಒಂದು ಧರ್ಮ, ಅದು ಲಿಂಗಾಯತ ಧರ್ಮ. ಅದು 8 ತಿಂಗಳು ತಾಯಿ ಪೂರ್ಣ ಗರ್ಭಿಣಿಯಾಗಿರುವಾಗ ಗುರುಗಳ ಮೂಲಕ ಗರ್ಭಕ್ಕೆ ಲಿಂಗಧಾರಣ ಸಂಸ್ಕಾರವನ್ನು ಮಾಡಿಸ್ತಾರ. ಅದಕ್ಕೆ ನಮ್ಮಲ್ಲಿ ಲಿಂಗೋದ್ಭವ ಅನ್ನುವಂಥ ನುಡಿ ಬಳಕೆಯೊಳಗೆ ಬಂದದ. ಲಿಂಗ ಸಹಿತನಾಗಿ ಉದ್ಭವ ಆಗುವವನೇ ಅವನು ಲಿಂಗೋದ್ಭವ. ಲಿಂಗ ಸಹಿತವಾಗಿ ಬದುಕನ್ನು ಬಾಳಿ ಲಿಂಗಾಂಗ ಸಾಮರಸ್ಯದ ಜೀವನವನ್ನು ಕಳೆದು ಕೊನೆದು ಒಂದು ದಿನ ಲಿಂಗ ಸಹಿತನಾಗಿ ಐಕ್ಯನಾಗುವವನೇ ಅವನು ಲಿಂಗೈಕ್ಯ, ಅವನು ಲಿಂಗಾಯತ. ಲಿಂಗಾಯತ ಲಿಂಗಾಯತ ಇಂಥ ಅಪರೂಪವಾಗಿರುವಂಥ ಧರ್ಮ ಸಂಸ್ಕಾರದ ಅರಿವಿನ ಮನೆತನ ಅರಳಗುಂಡಿಗೆಯ ಸಾಲೋಕ್ಯ ಮನೆತನ, ಕೃಷಿ ಕಾಯಕದ ಮನೆತನ, ಗುರುಲಿಂಗ ಜಂಗಮರನ್ನ ಆರಾಧನೆ ಮಾಡುವಂಥ ಮನೆತನ, ಸಾಲೋಕ್ಯ ಮನೆತನದ ಹಿರಿಯರಾಗಿರುವಂಥ ಆದಪ್ಪನವರು ವಿಚಾರ ಮಾಡಿದ್ರು, ನಮ್ಮ ಮಗನಿಗೆ 8ನೇ ವಯಸ್ಸೀಗ ಪ್ರಾಪ್ತ ಆಗ್ಯದ, ಆತನಿಗೆ ಧರ್ಮದ ದೀಕ್ಷೆ ಕೊಡಿಸ್ಬೇಕು, ಗುರುಗಳ ಮೂಲಕ ಸಂಸ್ಕಾರವನ್ನು ಕೊಡಿಸ್ಬೇಕು. ಆವಾಗ ಅವರಂದ್ರು, ಮತ್ತು ನಮ್ಮ ಮನೆತನದ ಗುರುಗಳದಾರಲ್ಲ ಅವರಿಗೆ ತಾವು ಹೋಗಿ ಭಿನ್ನಹ ಮಾಡಿಕೊಂಡು ಅವರಿಂದಲೇ ಒಂದು ವಿಶೇಷವಾಗಿರುವಂಥ ದೀಕ್ಷಾ ಮುಹೂರ್ತವನ್ನು ಕೇಳಿಕೊಂಡು ಅಪ್ಪ ಅವರು ಎಂದು ದಯಮಾಡಿಸ್ತಾರೆ ಅದನ್ನು ಭಿನ್ನಹ ಮಾಡಿಕೊಂಡು ತಾವು ಕರೆದು ತರಬೇಕು ಅಂತ ತಿಳ್ಕೊಂಡು ಮನೆಯ ಬಳಗ ಹೇಳಿದಾಗ ಆದಪ್ಪ ಶರಣರು ಅರಳಗುಂಡಿಗೆಯಿಂದ ಆ ಸಾಲೋಕ್ಯ ಮನೆತನದ ಗುರುಗಳಾಗಿರುವಂಥ ಕಲಕೇರಿಯ ಮರುಳಾರಾಧ್ಯರವರೆಗೆ ಹೋಗ್ತಾರೆ. ಅವತ್ತಿನ ಕಾಲದೊಳಗೆ ಗುರುಗಳನ್ನು ಬಿಟ್ಟು ಯಾವುದೇ ಕಾರ್ಯಗಳನ್ನು ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ. ಇವತ್ತು ನಾವೆಷ್ಟು ಕುಲಗೆಟ್ಟು ಹೋಗಿವಿ ಅಂದ್ರೆ ಮಾರ್ಗದರ್ಶನ ಮಾಡುವವರು ಸರಿಯಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇಲ್ಲ. ಆ ಮಾರ್ಗದರ್ಶನವನ್ನು ಪಡ್ಕೊಂಡು ಅದನ್ನು ಬದುಕಿನ ನಿಜವಾದ ಆನಂದವಾಗಿ ಬಳಸಿಕೊಳ್ಳುವಂಥ ಶಿಷ್ಯರ ಪರಂಪರೆಯು ಕೂಡ ಇವತ್ತಿನ ಕಾಲದೊಳಗೆ ಕಡಿಮೆಯಾಗಿ ಹೋಗಿಬಿಟ್ಟದ. ಯಾರಿಗೆ ಯಾರೂ ಸಂಬಂಧ ಇಲ್ಲ. ಹಂಗಾಗಿ ಅದು ಏನಾರ ಹೇಳಕ್ಕೆ ಹೋದ್ರೆ ನೀವೇನು ಹೇಳ್ತೀರಿ ಬಿಡ್ರಿ ಅನ್ನೋರು ಹುಟ್ಟ್ಯಾರ. ನನಗಿಟ್ಟು ಅಂಜಿಕೆ ಬರ್ತದ ಈ ಜಗತ್ತಿನೊಳಗೆ. ಎಷ್ಟು ಅಂಜಿಕೆ ಬರ್ತದಂದ್ರೆ ಆರಾಮದಿರೇನ್ರಿ ಅಂತ ಮಾತಾಡ್ಸಾಕ ಸಹಿತ ಅಂಜಿಕೆ ಬರ್ತದೆ. ನಮ್ಮ ಆರಾಮ್ ತಗೊಂಡು ನೀವೇನು ಮಾಡ್ತೀರಿ ಅನ್ನೋ ಮಂದಿ ಹುಟ್ಟ್ಯಾರ. ಎಲ್ಲಿಗೆ ಹೋಗಿ ತೊಳ್ಕೋಬೇಕು ಕರ್ಮ? ಈ ಕರ್ಮ ದೂರ ಆಗಬೇಕು ಅಂತಾನೆ ಶರಣಬಸಪ್ಪನ ಪುರಾಣವನ್ನು ಹಳ್ಳಿ ಹಳ್ಳಿಯೊಳಗೆ ಹಚ್ಚೋದು. ಶರಣಬಸಪ್ಪನ ಪುರಾಣ ಅಂದ್ರೆ ಅದು ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲದ ಸಂಗಮ, ದಾಸೋಹದ ಸಂಗಮ, ಕಾಯಕದ ಸಂಗಮ. ಅಷ್ಟೇ ಅಲ್ಲ, ಭಕ್ತಿ ಹೆಂಗ ಮಾಡಬೇಕು, ದಯಾಧರ್ಮವನ್ನು ಹೆಂಗ ಬಳಸ್ಕೋಬೇಕು, ಈ ನಾಡಿನೊಳಗ ನಾವು ಹೆಂಗ ಬದುಕಬೇಕು ಅನ್ನುವಂಥ ಬದುಕಿನ ಪಾಠವನ್ನು ಕಲಿಸುವಂಥ ಒಂದು ವಿಶಿಷ್ಟವಾದ ಪುರಾಣ ಇತಿಹಾಸದೊಳಗೆ ಯಾವುದಾದ್ರೂ ಇದ್ರೆ ಅದು ಶರಣಬಸಪ್ಪನ ಪುರಾಣ. ಶರಣಬಸಪ್ಪನ ಪುರಾಣ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಇದು ನಡೀತದೆ. ಯಾಕೆ ಇದನ್ನು ಹಚ್ತಾರಂದ್ರೆ ಸಾರ ಸರ್ವಸ್ವದ ಜ್ಞಾನವೂ ಕೂಡ ಈ ಪುರಾಣದೊಳಗೆ ನಮಗೆ ಸಿಗ್ತದೆ. ನೋಡಿ, ಆ ದಿನಮಾನದೊಳಗೆ ಮನೆತನದ ಗುರುಗಳಾಗಿರುವಂಥ ಕಲಕೇರಿಯ ಮರುಳಾರಾಧ್ಯರು ಅವರ ಬಳಿಗೆ ಆದಪ್ಪನವರು ಹೋಗ್ತಾರೆ. ಗುರುವಿನ ಮುಂದೆ ಹಣ್ಣು ಹಂಪಲು ಕಾಯಿಗಳನ್ನಿಟ್ಟು ದೀರ್ಘದಂಡ ನಮಸ್ಕಾರವನ್ನು ಮಾಡಿದಾಗ
ಮನೆಯ ಗುರುಗಳಾಗಿರುವಂಥ ಕಲಕೇರಿಯ ಮರುಳಾರಾಧ್ಯರು, ಅಪ್ಪ ಆದಪ್ಪ ಶರಣ ಏನು ಬರೋಣವಾಯಿತು ಅಂತ ಕೇಳಿದಾಗ ಆದಪ್ಪನವರು ಕರಮುಗಿದು ಶಿರಬಾಗಿ ಗುರುಗಳಲ್ಲಿ ಭಿನ್ನಹ ಮಾಡಿಕೊಳ್ತಾರೆ. ಅಪ್ಪ ಅವರೇ, ನಿಮ್ಮ ಅನುಗ್ರಹದಿಂದ, ನಂದೀಶ್ವರನ ಕರುಣೆಯಿಂದ ನಮ್ಮ ಮನೆತನದ ನಂದಾದೀಪವಾಗಿ ಹುಟ್ಟಿರುವಂಥ ಶರಣಬಸವನಿಗೆ 8 ಪೂರ್ಣಗೊಳ್ಳುವಂಥ ಕಾಲ ಸನ್ನಿಹಿತ ಆಗ್ಯದ. ಹಾಗಾಗಿ ನಮ್ಮ ಮಗನಿಗೆ ತಾವು ಇಷ್ಟಲಿಂಗ ದೀಕ್ಷಾ ಸಂಸ್ಕಾರವನ್ನು ಕರುಣಿಸಿ ಆತನ ಬಾಳನ್ನು ಉದ್ಧಾರ ಮಾಡಬೇಕು, ಶಿವದೀಕ್ಷಾ ಸಂಸ್ಕಾರವನ್ನು ಕೊಡಬೇಕು. ತಾವು ಬರುವಂಥ ಒಂದು ಶುಭ ಮುಹೂರ್ತವನ್ನು ಗೊತ್ತುಪಡಿಸಿ ಅರಳಗುಂಡಿಗೆಗೆ ದಯಮಾಡಿಸಬೇಕು. ನಮಗ ಪಾದೋದಕ ಪ್ರಸಾದವನ್ನು ಕರುಣಿಸಿ ನಮಗ ಮಾರ್ಗದರ್ಶನ ಮಾಡಬೇಕು ಅಂತ ತಿಳ್ಕೊಂಡು ಗುರುಗಳ ಪಾದದಲ್ಲಿ, ಕಲಕೇರಿಯ ಮರುಳಾರಾಧ್ಯರ ಪಾದದಲ್ಲಿ ಆದಪ್ಪ ಶರಣರು ಭಕ್ತಿಯಿಂದ ಬೇಡಿಕೊಂಡಾಗ ಪೂಜ್ಯ ಗುರುಗಳಾಗಿರುವಂಥ ಕಲಕೇರಿಯ ಮರುಳಾರಾಧ್ಯರು ಒಂದು ಅಪರೂಪದ ಸಮಯವನ್ನು ಗೊತ್ತು ಮಾಡಿ ಆದಪ್ಪನವರಿಗೆ ಹೇಳ್ತಾರೆ, ಇಂಥ ದಿನ ನಾವು ಪ್ರಯಾಣವನ್ನು ಬೆಳೆಸ್ತೇವೆ. ನಿಮ್ಮೂರಿಗೆ ಬರಬೇಕು ಅಂದರೆ 2-3 ದಿನಗಳ ಪ್ರಯಾಣ ಆಗ್ತದೆ. ಮಾರ್ಗದ ಮಧ್ಯದೊಳಗೆ ಭಕ್ತರ ಮನೆಗಳಲ್ಲಿ ಪೂಜೆ ಪುರಸ್ಕಾರಗಳನ್ನು ಮುಗಿಸ್ಕೊಳ್ತಾ ನಾವು ಅರಳಗುಂಡಿಗೆಗೆ 1 ದಿನ ಪೂರ್ವದಲ್ಲಿನೇ ಬರ್ತೇವೆ. ಅಂದು ವಾಸ್ತವ್ಯವನ್ನು ಮಾಡ್ತೇವೆ, ಅಂದು ಶಿವಾನುಭವವನ್ನು ನಡೆಸ್ತೇವೆ. ಮರುದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಚಿರಂಜೀವಿಯಾಗಿರುವಂಥ ಶರಣಬಸವನಿಗೆ ಶಿವದೀಕ್ಷಾ ಸಂಸ್ಕಾರವನ್ನು ಮಾಡ್ತೇವೆ. ನೀವು ಹೋಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳ್ರಿ ಅಂತ ತಿಳ್ಕೊಂಡು ಕಲಕೇರಿಯ ಮರುಳಾರಾಧ್ಯರು ಶಿಷ್ಯರಾಗಿರುವಂಥ ಸಾಲೋಕ್ಯ ಮನೆತನದ ಆದಪ್ಪನವರಿಗೆ ಅಪ್ಪಣೆಯನ್ನು ಕೊಟ್ಟರು. ಗುರುವಿನ ವಾಕ್ಯವನ್ನು, ಅನುಗ್ರಹವನ್ನು ಪಡೆದುಕೊಂಡಿರುವಂಥ ಆದಪ್ಪನವರು ಮರಳಿ ಅರಳಗುಂಡಿಗೆಗೆ ಬರ್ತಾರೆ. ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ, ಮನೆಯನ್ನು ಮಡಿಗೊಳಿಸ್ತಾರೆ, ಅದಕ್ಕೆ ಸಾರಣಿಗೆ ಮಾಡ್ತಾರೆ, ಸುಣ್ಣ ಬಣ್ಣಗಳನ್ನು ಹಚ್ತಾರೆ, ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ, ಬಂಧು ಬಳಗಕ್ಕೆ ಆಮಂತ್ರಣವನ್ನು ಕೊಡ್ತಾರೆ. ಊರಿನ ಜನರಿಗೆಲ್ಲ ಗುರುಗಳು ದಯಮಾಡಿಸಿ ಶರಣಬಸಪ್ಪನಿಗೆ ದೀಕ್ಷೆಯನ್ನು ಮಾಡ್ತಾರೆ ಅನ್ನುವಂಥ ಸುದ್ದಿಯನ್ನು ಎಲ್ಲ ಕಡೆ ತಿಳಿಸ್ತಾರೆ. ಅದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳಾಗ್ತವೆ. ಮುಂದೆ ಗುರುಗಳು ದಯಮಾಡಿಸಿ ಅರಳಗುಂಡಿಗೆಯೊಳಗೆ ಶರಣಬಸಪ್ಪನಿಗೆ ದೀಕ್ಷಾನುಗ್ರಹವನ್ನು